ಅವಸ್ಥೆಯನ್ನು ಪಡೆಯುವಂತ ಪುರುಷಾರ್ಥವನ್ನು ತಿಳಿಸಿರಿ. ಏನು ನಮ್ಮ ಪರಿಪಕ್ವ ಸ್ಥಿತಿಯ ಲಕ್ಷಣ? ಬಾಬಾ ಹತ್ರ ಹೇಳ್ತಾರೆ, ಯಾವಾಗ ನೀವು ಮಕ್ಕಳು ಪರಿಪಕ್ವ ಅವಸ್ಥೆಯನ್ನು ಪಡೆದುಕೊಳ್ಳುತ್ತೀರಿ, ಆಗ ಎಲ್ಲ ಕರ್ಮೇಂದ್ರಿಯಗಳು ಶೀತಲವಾಗಿ ಬಿಡುತ್ತವೆ. ಕರ್ಮೇಂದ್ರಿಯಗಳಿಂದ ಯಾವುದೇ ಉಲ್ಟಾ ಕರ್ಮ ಆಗುವುದಿಲ್ಲ. ಅವಸ್ಥೆಯು ಅಚಲ ಅಡೋಲವಾಗುತ್ತದೆ. ಅವಸ್ಥೆಯು ಅಚಲ ಅಡೋಲವಾಗುತ್ತದೆ. ಈ ಸಮಯದ ಅಡೋಲ ಅವಸ್ಥೆಯಿಂದ ಅಡೋಲ ಅವಸ್ಥೆಯಿಂದ 21 ಜನ್ಮಗಳಿಗಾಗಿ ಕರ್ಮೇಂದ್ರಿಯಗಳು ವಶವಾಗಿ ಬಿಡುತ್ತದೆ. ಈ ಅವಸ್ಥೆಯನ್ನು ಪಡೆಯಲು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ. ನೋಟ್ ಮಾಡುವುದರಿಂದ ಎಚ್ಚರವಾಗಿರುತ್ತೀರಿ. ಅಂದ್ರೆ ಪರಿಶೀಲಿಸಿಕೊಳ್ಳುವುದರಿಂದ ಎಚ್ಚರವಾಗಿರ್ತೀರಿ. ಯೋಗ ಬಲದಿಂದಲೇ ಕರ್ಮೇಂದ್ರಿಯಗಳು ವಶದಲ್ಲಿ ಬರುತ್ತದೆ. ಯೋಗದಿಂದಲೇ ನಿಮ್ಮ ಸ್ಥಿತಿಯು ಪರಿಪಕ್ವವಾಗುತ್ತದೆ. ಯೋಗದಿಂದಲೇ ನಿಮ್ಮ ಸ್ಥಿತಿ ಪರಿಪಕ್ವವಾಗುತ್ತದೆ. ओम शांति। यह है याद की यात्रा। सभी बच्चे इस यात्रा पर रहते हैं, सिर्फ तुम यहाँ नजदीक में हो। ಇದಾಗಿದೆ ಯೋಗದ ಯಾತ್ರೆ. ಎಲ್ಲ ಮಕ್ಕಳು ಈ ಯೋಗದ ಯಾತ್ರೆಯಲ್ಲಿರುತ್ತಾರೆ. ಬಾಬಾ ಹೇಳ್ತಾ ಇದ್ರೆ ಎಲ್ಲ ಮಕ್ಕಳು ಯೋಗದ ಯಾತ್ರೆಯಲ್ಲಿ ಇರ್ತಾರೆ. ನೀವು ಮಕ್ಕಳು ಬಾಬರ್ ಮನೆಗೆ ಬಂದವರು, ಬಾಬರ್ ಮಿಲನಕ್ಕೆ ಹೋದವರು ಸಮೀಪದಲ್ಲಿ ಇರುತ್ತಾರೆ. जो जो जहां भी है बाबा को याद करते हैं तो वह ऑटोमेटिकली नजदीक आ जाते हैं. ಯಾರೆಲ್ಲ ಯೋಗ ಮಾಡ್ತಾರೆ ಅವರೆಲ್ಲ ತಮ್ಮಿಂದ ತಾವೇ ಬಾಬಾ ಅವರ ಹತ್ತಿರ ಬಂದು ಬಿಡ್ತಾರೆ. जैसे ಉದಾಹರಣೆಗೆ ಹೇಳ್ತಾರೆ, बाबा चंद्रमा के आगे कोई सितारे बहुत नजदीक होते, कोई बहुत चमकते हैं. ಕೆಲವು ಚಂದ್ರನ ಹತ್ತಿರ ನಕ್ಷತ್ರಗಳಿರ್ತವೆ, ಬಹಳ ಸಮೀಪ ಇರ್ತವೆ ಕೆಲವು ನಕ್ಷತ್ರಗಳು, ಅದರಲ್ಲಿ ಕೆಲವು ಬಹಳ ಹೊಳಿತಿರ್ತವೆ. ಕೊಯ್ ನಜದೀಕ್ ಕೊಯ್ ದೂರ್ ಬಿ ಹೋತೆ. ಚಂದ್ರನಿಗೆ ಕೆಲವು ಸಮೀಪನೂ ಇರುತ್ತೆ, ಕೆಲವೊಂದು ದೂರ ಕೂಡ ನಕ್ಷತ್ರಗಳು ಇರ್ತವೆ. ದೇಖ್ನೆ ಮೇ ಆತಾ ಹೈ ಯ ಸ್ಟಾರ್ ಬಹುತ್ ಚಮಕ್ತಾ ಹೈ. ಕೆಲವು ನಕ್ಷತ್ರಗಳಂತೂ ಎದ್ದು ಕಾಣುತ್ತೆ, ಎಷ್ಟು ಹೊಳಿತಾ ಇರುತ್ತೆ. ಯ ಬಹುತ್ ನಜದೀಕ್ ಹೈ ಯ ತೋ ಚಮಕ್ತಾ ಹಿ ನಹಿ ಹೈ. ಇದು ಬಹಳ ಸಮೀಪದ ನಕ್ಷತ್ರ, ಇದು ಸಮೀಪ ಇದ್ರೂ ಹೊಳೆಯುವುದಿಲ್ಲ, ಇದು ದೂರ ಇದೆ, ಹೀಗೆಲ್ಲನೂ ಕಾಣ್ಲಿಕ್ಕೆ ಸಿಗುತ್ತೆ. ಇದೆಲ್ಲ ನಿಮ್ಮದೇ ಗಾಯನ.
ಚಂದ್ರನ ಹತ್ತಿರ ಇದ್ದು ಹೊಳೆಯೋದು, ಚಂದ್ರನ ಹತ್ತಿರ ಇದ್ರೂ ಹೊಳೆಯದೇ ಇರೋದು, ಚಂದ್ರನಿಂದ ದೂರ ಇರೋದು, ಇದೆಲ್ಲ ನಿಮ್ಮದೇ ಗಾಯನ, ನಿಮ್ಮ ಪುರುಷಾರ್ಥದ ಗಾಯನ. ತುಮ್ ಹೋ, ನೀವ್ಯಾರು? ನೀವ್ಯಾರು? ಜ್ಞಾನ ಮತ್ತು ಯೋಗದ ನಕ್ಷತ್ರಗಳು. ಯಾವ ನಕ್ಷತ್ರಗಳು? ಜ್ಞಾನ ಮತ್ತು ಯೋಗದ ನಕ್ಷತ್ರಗಳು. ಜ್ಞಾನ ಯೋಗದ ಹೊಳಪನ್ನ ಪಡ್ಕೊಳ್ಳುವಂಥವ್ರು ಜ್ಞಾನ ಸೂರ್ಯ ಮಿಲಾಹೇ ಬಚ್ಚೋಂಕೋ. ಈಗ ನಾವೆಲ್ಲ ಜ್ಞಾನ ಯೋಗದ ನಕ್ಷತ್ರಗಳಿಗೆ ಯಾರು ಸಿಕ್ಕಿದ್ದಾರೆ? ಜ್ಞಾನ ಸೂರ್ಯ. ಬಾಪ್ ಬಚ್ಚೋಂಕೋ ಹಿ ಯಾದ್ ಕರ್ತೆ. ತಂದೆ ಯಾವಾಗ್ಲೂ ಯಾರ ನೆನ್ಪು ಮಾಡ್ತಾರೆ? ಮಕ್ಕಳನ್ನ. ಅದು ಯಾವ ಮಕ್ಕಳನ್ನ? ಜೋ ಸರ್ವಿಸೇಬಲ್ ಬಚ್ಚೆ ಹೇ, ಸೇವಾಧಾರಿ ಮಕ್ಕಳನ್ನ ತಂದೆ ನೆನಪು ಮಾಡ್ತಾರೆ. ಬಾಪ್ ಹೇ, ಬಾಬಾ ಯಾರು? सर्वशक्तिमान। उस बाबा को ही याद करते तो याद से याद मिलते। ಸರ್ವಶಕ್ತಿವಂತ ತಂದೆಯನ್ನೇ ನಾವೆಲ್ಲ ನೆನಪು ಮಾಡ್ತೇವೆ. ಯಾರು ನೆನಪು ಮಾಡ್ತಾರೋ ಅವರಿಗೆ ನೆನಪು ಸಿಗುತ್ತದೆ. ಯಾರ ನೆನಪು ಸಿಗುತ್ತೆ? ತಂದೆಯ ನೆನಪು, ಸರ್ವಶಕ್ತಿವಂತನ ನೆನಪು ಸಿಕ್ಬಿಡುತ್ತೆ. ಜಾ ಜಾ ऐसे ऐसे सर्विसेबल बच्चे तो ज्ञान सूर्य बाबा भी उनको याद करते हैं। ಎಲ್ಲೆಲ್ಲಿ ಈ ರೀತಿ ಸೇವಾಧಾರಿ ಮಕ್ಕಳಿರ್ತಾರೋ ಜ್ಞಾನ ಸೂರ್ಯ ತಂದೆ ಕೂಡ ಅವರನ್ನು ನೆನಪು ಮಾಡ್ತಾರೆ. ಬಚ್ಚೆ ಬಿ ಯಾದ್ ಕರ್ತೆ, ಮಕ್ಕಳು ಕೂಡ ಏನ್ ಮಾಡ್ತೀರಿ? ನೆನಪು ಮಾಡ್ತೀರಿ. ಜೋ ಬಚ್ಚೆ ಯಾದ್ ನಹಿ ಕರ್ತೆ ಉನ್ಕೋ ಬಾಬಾ ಬಿ ಯಾದ್ ನಹಿ ಕರ್ತೆ. ಯಾವ ಮಕ್ಕಳು ತಂದೆಯನ್ನ ನೆನಪು ಮಾಡಲ್ವೋ ಅವರನ್ನ ತಂದೆ ಕೂಡ ನೆನಪು ಮಾಡಲ್ಲ. उनको बाबा की याद भी नहीं पहुंचती है। ಅಕಸ್ಮಾತ್ ಬಾಬಾ ಎಲ್ಲಾ ಮಕ್ಕಳನ್ನ ನೆನಪು ಮಾಡ್ತಾ ಇದ್ರುನು ಯಾವ ಮಕ್ಕಳು ನೆನಪು ಮಾಡಲು ದೇಹಾಭಿಮಾನದಲ್ಲಾಗಿ ಇರ್ತಾರೋ ಅವರಿಗೆ ಬಾಬಾ ನೆನಪು ಮಾಡಿದ್ರು ಆ ನೆನಪು ಅವರಿಗೆ ತಲುಪಲ್ಲ. ಯಾಕೆಂದ್ರೆ ಆತ್ಮ ಆಗಿ ತಂದೆ ನೆನಪು ಮಾಡಿದ್ರೆ ಮಾತ್ರ ತಂದೆ ನೆನಪು ಸಿಗುತ್ತೆ, ಅಂದ್ರೆ ತಂದೆ ಶಕ್ತಿ ಸಿಗುತ್ತೆ. ಯಾದ್ ಸೆ ಯಾದ್ ಜರೂರ್ ಮಿಲ್ತಿ. ಇದು ಸೈನ್ಸ್ ಅಲ್ವಾ? ನೆನಪು ಟೆಲಿಪತಿ ಅಂತಾನೂ ಕೂಡ ಸೈನ್ಸ್ ಅಲ್ಲಿ ಇತ್ತೀಚೆಗೆ ಹೇಳ್ತಾರೆ. ನೆನಪು ಮಾಡಿದರೆ ನೆನಪು ಸಿಗುತ್ತದೆ. ಇಬ್ಬರದು ಬುದ್ಧಿಯೋಗ ಕ್ಲಿಯರ್ ಆಗಿದ್ರೆ ಇಬ್ಬರದು ಒಬ್ಬರದೊಬ್ಬರು ನೆನಪು ಸಿಗುತ್ತೆ. ಅವ್ರು ನೆನಪು ಮಾಡಿದ್ರೆ ಇವರು ನೆನಪು ಮಾಡ್ತಾರೆ ಅಂತ. बच्चों को भी याद करना है। बच्चे पूछते बाबा आप हमको याद करते हैं। ಮಕ್ಕಳು ಕೇಳ್ತಾರಂತೆ, ಬಾಬಾ ನೀವು ನನ್ನ ನೆನಪು ಮಾಡ್ತೀರಾ? ಬಾಬಾ ಏನ್ ಹೇಳ್ತಾರೆ? ಕ್ಯೋ ನೈ, ಯಾಕೆ ನೆನಪು ಮಾಡಲ್ಲ ಅಂದ್ರೆ ನೆನಪು ಮಾಡ್ತೀನಿ. इस ರೀತಿ बाप क्यों नहीं याद करते? जो जास्ती पवित्र हैं और बाप से बहुत प्यार है तो कशिश भी ऐसे करते। ಹಾಗಾದ್ರೆ ಬಾಬಾರವ್ರಿಗೆ ಬಾಬಾ ಯಾರನ್ನ ನೆನಪು ಮಾಡ್ತಾರೆ? ಬಾಬಾ ನೆನಪು ಮಾಡೋದಕ್ಕೆ ಯಾವ ಮಕ್ಕಳು ಆಕರ್ಷಣೆ ಮಾಡ್ತಾರೆ ಅಂದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಯಾರು ಜಾಸ್ತಿ ಪವಿತ್ರ ಇದ್ದಾರೆ ಮತ್ತು ಬಾಬಾವ್ರನ್ನ ಬಹಳ ಪ್ರೀತಿ ಮಾಡ್ತಾರೆ ಅವರು ಬಾಬಾವ್ರಿಗೆ ಬಹಳ ಆಕರ್ಷಣೆ ಮಾಡ್ತಾರೆ, ಬಾಬಾ ಅವರನ್ನ ನೆನಪು ಮಾಡ್ತಾರೆ. ಹರೇಕ್ ಅಪ್ನೆ ಸೇ ಪೂಛೆ. ಈಗ ನಾವು ನಮ್ಮನ್ನ ಕೇಳ್ಕೊಳ್ಬೇಕು, ಪ್ರತಿಯೊಬ್ರು ನಮ್ಮನ್ನ ನಾವೀಗ ಕೇಳ್ಕೊಳ್ಬೇಕು. ಏನಂದ್ರೆ ನಾವು ಎಷ್ಟು ತಂದೆಯನ್ನ ನೆನಪು ಮಾಡ್ತೇವೆ? ಹೇಗೆ ತಂದೆಯನ್ನ ನೆನಪು ಮಾಡ್ತೇನೆ? एक की याद में रहने से फिर यह पुरानी दुनिया भूल जाती है। ಒಬ್ಬ ತಂದೆಯನ್ನ ನೆನಪು ಮಾಡೋದ್ರಿಂದ ಹಳೆ ಜಗತ್ತೆಲ್ಲ ಮರೆತು ಹೋಗಿ ಬಿಡುತ್ತೆ. ಬಾಬಾ ಕೋ ಹಿ ಯಾದ್ ಕರ್ತೆ ಕರ್ತೆ ಜಾಕರ್ ಮಿಲ್ತೆ ಹೇ. ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ತಂದೆಯನ್ನ ಮಿಲನ ಮಾಡ್ತೇವೆ. ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ತಂದೆ ಹತ್ರ ಹೋಗಿ ಸೇರ್ಕೊಳ್ತೇವೆ. ಅಬ್ ಮಿಲ್ನೆ ಕಾ ಸಮಯ ಆಯಾ ಹುವಾ ಹೈ. ಈಗ ಬಾಬಾವ್ರನ್ನ ಮಿಲ್ಲ ಮಾಡುವಂತ ಸಮಯ, ಬಾಬಾವ್ರ ಹತ್ರ ಬಾಬಾ ಜೊತೆಗೆ ಪರಮಧಾಮದಲ್ಲಿ ಇರುವಂತ ಸಮಯ ಬಂದ್ಬಿಟ್ಟಿದೆ. ಡ್ರಾಮಾ ಕಾ ರಾಸ್ ಭಿ ಬಾಬಾ ನೆ ಸಮझाया है। ಬಾಪ್ ಆತೆ ಹೇ. ಬಾಬಾ ಯಾಕೆ ಬರ್ತಾರೆ? ಬಾಬಾ ಬರೋದೇ ಯಾಕೆ? ಬಚ್ಚೋं को अपना रूहानी बच्चा बनाते हैं। ಬಂದು ನಾವೆಲ್ಲ ಮಕ್ಕಳನ್ನ ತನ್ನ ಆತ್ಮಿಕ ಮಕ್ಕಳನ್ನಾಗಿ ಬಾಬಾ ಮಾಡ್ಕೊಡೋದಕ್ಕೇನೆ ಬರ್ತಾರೆ. ಪತಿ ಸೆ ಪಾವನ್ ಕೈಸೆ ಬನೋ ಸೋ ಸಿಖಾತೆ. ಬಂದೇನ್ ಮಾಡ್ತಾರೆ? ಪತಿದ್ರಿಂದ ಪಾವನ ಹೇಗಾಗ್ಬೇಕು ಅನ್ನೋದನ್ನ ಕಲಿಸಿ ಕೊಡ್ತಾರೆ.
बाप तो एक ही है, उनको ही सब याद करते हैं. ತಂದೆ ಒಬ್ಬರೇ, ಎಲ್ಲರನ್ನು ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ. परंतु याद सबको नंबरवार अपने अपने पुरुषार्थ अनुसार मिलती है. ಆದ್ರೆ ನೀವು ನೆನಪು ಮಾಡಿದ್ರೆ ಬಾಬಾನೂ ನೆನಪು ಮಾಡ್ಬೇಕಲ್ಲ. ಹಾಗಾದ್ರೆ ಬಾಬಾನೂ ನೆನಪು ಮಾಡ್ತಾರೆ. ಹೇಗೆ? ನಂಬರ್ವಾರ್ ಆಗಿ ನೀವು ಹೇಗ್ ಪುರುಷಾರ್ಥ ಮಾಡಿರ್ತೀರೋ, ಅಂದ್ರೆ ಹೇಗೆ ನೆನಪು ಮಾಡಿರ್ತೀರೋ ಆ ರೀತಿ ತಂದೆಯ ನೆನಪು ನಿಮ್ಗೆ ಸಿಗುತ್ತೆ. ಜಿತನಾ ಬಹುತ್ ಯಾದ್ ಕರೆಂಗಿ ವ ಜೈಸೆ ಕಿ ಸಾಮ್ನೆ ಖಡೆ ಹೇ. ನೀವು ಬಹಳ ತಂದೆಯನ್ನ ನೆನಪು ಮಾಡಿದ್ರೆ ಅವರು ನಿಮ್ಮ ಹತ್ತಿರನೇ, ನಿಮ್ಮ ಎದುರಿಗೆ ಇದ್ದಂಗೆ, ಅಷ್ಟು ನಿಮ್ಮನ್ನ ತಂದೆ ನೆನಪು ಮಾಡ್ತಾರೆ, ನಿಮ್ ಜೊತೆನೇ ಇರ್ತಾರೆ. ಕರ್ಮಾತೀತ ಅವಸ್ಥಾ ಬಿ ಏಸೆ ಹೋನಿ. ನೋಡಿ, ಇದೇ ರೀತಿ ಕರ್ಮಾತೀತ ಅವಸ್ಥೆ ಕೂಡ ಆಗ್ಬಿಡುತ್ತೆ. ಈ ವಿಧಾನದಿಂದಲೇ ಕರ್ಮಾತೀತ ಅವಸ್ಥೆನ ಪಡ್ಕೋಬಹುದು. ಯಾವ ವಿಧಾನದಿಂದ? ಬಹಳ ಪ್ರೀತಿಯಿಂದ ಬಹಳಷ್ಟು ನಾವು ನೆನಪು ಮಾಡಿದ್ರೆ ನಮ್ದು ಸ್ಥಿತಿ ಕರ್ಮಾತೀತ ಆಗ್ಬಿಡುತ್ತೆ. ನಮ್ ಎದುರಿಗೆ, ನಮ್ ಹತ್ತಿರನೇ ಬಾಬಾ ಇದ್ದು ಬಿಡ್ತಾರೆ. ಜಿತನಾ ಯಾದ ಕರೆಂಗೆ. ಮತ್ತೆ ನೆಕ್ಸ್ಟ್ ಇನ್ನೇನ್ ಲಾಭ? ಎಷ್ಟು ನೆನಪು ಮಾಡ್ತೀರಷ್ಟು ಕರ್ಮೇಂದ್ರಿಯಗಳು ಕೂಡ ಚಂಚಲ ಮಾಡುವುದಿಲ್ಲ. कर्मेंद्रिया चंचल बहुत होती है ना, इसको ही माया कहा जाता है. ಕರ್ಮೇಂದ್ರಿಯಗಳು ಜಾಸ್ತಿ ಚಂಚಲ ಆಗುವುದಕ್ಕೇನೆ ಏನಂತ ಹೇಳೋದು? ಮಾಯೆ. ಕರ್ಮೇಂದ್ರಿಯ ಸೇ ಕುಚ್ ಭಿ ಖರಾಬ್ ಕರ್ಮ ನ ಕರೋ. ಕರ್ಮೇಂದ್ರಿಯಗಳಿಂದ ಎಂದಿಗೂ ಕೆಟ್ಟ ಕೆಲಸಗಳನ್ನ ಮಾಡಬೇಡಿ. यहाँ योग बल से कर्मेंद्रियों को वश करना है. ಇಲ್ಲಿ ಯೋಗದ ಬಲದಿಂದ ನಾವು ನಮ್ಮ ಕರ್ಮೇಂದ್ರಿಯಗಳನ್ನ ವಶದಲ್ಲಿ ಇಟ್ಟುಕೊಳ್ಬೇಕು. ಓ ಲೋಗ್ ತೋ ದವಾಯಿ ಸೆ ವಶ್ ಕರ್ತೆ. ಅವರು ಔಷಧಿಗಳಿಂದ ತಮ್ಮ ಕರ್ಮೇಂದ್ರಿಯಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾರೆ. ಯಾರು? ಸನ್ಯಾಸಿಗಳು. ಬಚ್ಚೆ ಕಹತೆ ಬಾಬಾ ಯಾ ಕ್ಯೋ ನಹಿ ವಶ್ ಹೋತಿ ಹೈ. ಮಕ್ಕಳು ಬಾಬಾವ್ರಿಗೆ ಕೇಳ್ತಾರಂತೆ, ಬಾಬಾ ಯಾಕೆ ಕರ್ಮೇಂದ್ರಿಯಗಳು ನಮ್ಮ ವಶಕ್ಕೆ ಬರ್ತಾ ಇಲ್ಲ? ಬಾಬಾ ಕತೆ ಏನ್ ಹೇಳ್ತಾರೆ? ಬಾಬಾ ಏನ್ ಹೇಳ್ತಾರೆ? ಯಾಕೆ ವಶದಲ್ಲಿ ಬರೋದಿಲ್ಲ ಕೆಲವರಿಗೆ? ಬಾಬಾನು ಹೇಳ್ತಾರೆ, ಜಿತನಾ ಯಾದ್ ಕರೆಂಗೆ ಉತನಾ ಕರ್ಮೇಂದ್ರಿಯ ವಶ ಹೋ ಜಾಯೇಗಾ. ನೀವು ಎಷ್ಟು ನೆನ್ಪು ಮಾಡ್ತೀರೋ ಅಷ್ಟು ಕರ್ಮೇಂದ್ರಿಯಗಳು ವಶದಲ್ಲಿ ಇರುತ್ತೆ. ನೀವು ಜಾಸ್ತಿ ನೆನ್ಪು ಮಾಡಿದ್ರೆ ಬಾಬೋರ್ನ, ಅದು ಜಾಸ್ತಿ ಕರ್ಮೇಂದ್ರಿಯಗಳು ವಶದಲ್ಲಿರುತ್ತೆ. ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ಕರ್ಮೇಂದ್ರಿಯಗಳು ವಶದಲ್ಲಿ ಬರುತ್ತೆ. ಇಸ್ಕೋ ಕಹಾ ಜಾತಾ ಹೈ, ಕರ್ಮೇಂದ್ರಿಯಗಳನ್ನ ಕಂಪ್ಲೀಟ್ ಆಗಿ ವಶದಲ್ಲಿಟ್ಟುಕೊಳ್ಳುವುದಕ್ಕೇನೆ ಏನಂತ ಹೇಳಲಾಗತ್ತೆ? ಕರ್ಮಾತೀತ ಸ್ಥಿತಿ. ನಿನ್ನೇನು ಹೇಳಿದ್ರಲ್ಲ ಬಾಬಾ, ಕರ್ಮಾತೀತ ಸ್ಥಿತಿ ಡೆಫಿನೇಷನ್ ಏನ್ ಹೇಳಿದ್ರು ಬಾಬಾ ನಿನ್ನೆ? ಅಂತಿಮ ಸಮಯದಲ್ಲಿ ಬಾಬಾ ಬಿಟ್ರೆ ಬೇರೆ ಯಾರು ನೆನಪಾಗ್ಲ ಅಂದ್ರೆ ಅದಕ್ಕೆ ಕರ್ಮಾತೀತ ಸ್ಥಿತಿ ಅಂತ ಹೇಳ್ತಾರೆ. ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ? ಎರಡು ಪ್ರಕಾರದಲ್ಲಿ ಬಾಬಾ ಹೇಳಿದ್ರು. ಕರ್ಮೇಂದ್ರಿಯಗಳು ವಶದಲ್ಲಿ ಕಂಪ್ಲೀಟ್ ಆಗಿ ಬಂದ್ರೆ ಅದಕ್ಕೆ ಕರ್ಮಾತೀತ ಸ್ಥಿತಿ ಅಂತ ಹೇಳಿದ್ರು ಬಾಬಾ. ಮತ್ತೆ ಏನ್ ಹೇಳಿದ್ರು ಬಾಬಾ ಇವತ್ತಿನ ಮುರಳಿಯಲ್ಲಿ? ಕರ್ಮಾತೀತ ಸ್ಥಿತಿ ಅಂದ್ರೆ ಬಾಬಾ ನಮ್ಮ ಜೊತೆಯಲ್ಲೇ ಇದ್ರೆ, ಬಾಬಾರವ್ರ ನೆನಪು ನಮ್ಗೆ ಬಹಳ ಇದ್ರೆ ಬಾಬಾ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವಾಗ ಅವಾಗ ನಮ್ಮ ಸ್ಥಿತಿ ಏನಾಗಿದೆ? ಕರ್ಮಾತೀತ ಸ್ಥಿತಿ ಆಗಿದೆ ಅಂತ. ಯಹ ಸಿರ್ಫ್ ಯಾದ್ ಕಿ ಯಾತ್ರಾ ಸೇ ಹಿ ಹೋತಿ ಹೈ. ಈ ಕರ್ಮಾತೀತ ಸ್ಥಿತಿ ಅಂದ್ರೆ ಕರ್ಮೇಂದ್ರಿಯಗಳ ವಶದಲ್ಲಿರೋದು, ಬಾಬಾ ನಮ್ಮ ಜೊತೆಗೆ ಸಮೀಪದಲ್ಲಿರೋದು, ಇದೆಲ್ಲ ಸಿದ್ಧಿ ಯಾವುದರಿಂದ ಆಗತ್ತೆ? ಯೋಗದ ಯಾತ್ರೆಯಿಂದ. ಅದಕ್ಕೆ ಬಾಬಾ ದಿನಾಲು ಯೋಗ ಮಾಡ್ರಿ, ಯೋಗದ ಯಾತ್ರೆ. ಏನೇ ಮಾಡ್ತಿರ್ಲಿ ಕರ್ಮ ಯೋಗ ಮಾಡ್ರಿ ಯಾಕೆ ಹೇಳ್ತಾರೆ ಬಾಬಾ? इसलिए भारत का प्राचीन राजयोग गाया हुआ है. ಅದಕ್ಕಾಗಿ ಈ ಪ್ರಾಚೀನ ಭಾರತದ ರಾಜಯೋಗ ಅನ್ನೋದು ಪ್ರಸಿದ್ಧವಾಗಿದೆ ಅಂತಾರೆ ಬಾಬಾ. ಸೋತು ಇದನ್ನ ಕಲಿಸ್ಕೊಡೋರು ಯಾರು? ಭಗವಾನ್ ಸಿಕ್ಲಾತೆ ಹೇ ಅಪನೆ ಬಚ್ಚೋಂಕೋ. ಯಾರಿಗ ಓದಿಸ್ತಾರ ಅವರು? ಭಗವಂತ ತನ್ನ ಮಕ್ಕಳಿಗೆ. तुम्हें इन विकारी कर्मेंद्रियों पर योग बल से जीत पाने का पुरुषार्थ करना है. ನೀವು ಈ ವಿಕಾರಿ ಕರ್ಮೇಂದ್ರಿಯಗಳ ಮೇಲೆ ಯೋಗದ ಬಲದಿಂದ ಜಯವನ್ನ ಪಡ್ಕೊಳ್ಳುವಂತ ಪುರುಷಾರ್ಥವನ್ನು ಮಾಡಬೇಕು. ಸಂಪೂರ್ಣ ಪಿಚಾಡಿ ಮೇ ಹೋಂಗೆ.
ಹೀಗೆ ಕಂಪ್ಲೀಟ್ ಸಂಪೂರ್ಣ 100% ಕರ್ಮೇಂದ್ರಿಯಗಳು ಕಂಟ್ರೋಲ್ ಅಲ್ಲಿ ಯಾವಾಗಿರುತ್ತೆ? लास्ट अली जब परिपक्व अवस्था होगी फिर कोई भी कर्मेंद्रिय चंचलता नहीं करेंगे. अದೇ ಲಾಸ್ಟ್ ಸ್ಥಿತಿ ನಮ್ದು ಮುಗಿತ ಕರ್ಮಾತೀತ ಸ್ಥಿತಿ ಅಂತ. ಲಾಸ್ಟ್ ಅಲ್ಲಿ ಅಂದ್ರೆ ಅಂತಿಮ ಸಮಯದಲ್ಲಿ ವಿನಾಶ ಸಮಯದಲ್ಲಿ ಅಂತಲ್ಲ, ನಾವು ಪುರುಷಾರ್ಥ ಮಾಡಿ ಮಾಡಿ ಕಂಪ್ಲೀಟ್ ಆದಾಗ ನಮ್ಮ ಲಾಸ್ಟ್ ಸ್ಥಿತಿಯಲ್ಲಿ ನಮ್ಮ ಪುರುಷಾರ್ಥದ ಲಾಸ್ಟ್ ಸ್ಥಿತಿಯಲ್ಲಿ ಕರ್ಮೇಂದ್ರಿಯಗಳು ಏನ್ ಮಾಡೋದೇ ಇಲ್ಲ, ಚಂಚಲತೆ ಮಾಡೋದೇ ಇಲ್ಲ. ಯಾವ ಕರ್ಮೇಂದ್ರಿಯಗಳು ಚಂಚಲ ಆಗುವುದೇ ಇಲ್ಲ. अभी चंचलता बंद होने से फिर 21 जन्मों के लिए कोई भी कर्मेंद्रिय धोखा नहीं देगी. ಬಾಬಾ ಹೇಳ್ತಾರೆ, ಈಗ ಕರ್ಮೇಂದ್ರಿಯಗಳು ಈಗ ಚಂಚಲತೆ ಬಂದಾದ್ರೆ, ಕರ್ಮೇಂದ್ರಿಯಗಳ ಚಂಚಲತೆ ಬಂದಾದ್ರೆ, ಸಂಗಮ ಯುಗದಲ್ಲಿ ಕರ್ಮೇಂದ್ರಿಯಗಳ ಚಂಚಲತೆ ಬಂದಾದ್ರೆ ಇದರ ರಿಸಲ್ಟ್ ಏನಾಗತ್ತಂದ್ರೆ 21 ಜನ್ಮಗಳಿಗಾಗಿ ಯಾವ ಕರ್ಮೇಂದ್ರಿಯಗಳು ನಿಮಗೆ ಮೋಸ ಮಾಡೋದೇ ಇಲ್ಲ. 21 जन्मों के लिए कर्मेंद्रिय वश हो जाती है. ಅವಾಗ 21 ಜನ್ಮಗಳಿಗಾಗಿ ಕರ್ಮೇಂದ್ರಿಯಗಳೇನಾಗ್ಬಿಡುತ್ತೆ, ವಶವಾಗ್ಬಿಡುತ್ತೆ. सबसे मुख्य है, ಎಲ್ಲಕ್ಕಿಂತ ಮುಖ್ಯ ಯಾವುದು? ಕಾಮ. ಯಾद करते करते कर्मेंद्रिय वश हो जाएगी. ನೆನಪು ಮಾಡ್ತಾ ಮಾಡ್ತಾ ಕರ್ಮೇಂದ್ರಿಯಗಳು ವಶದಲ್ಲಿ ಬಂದ್ಬಿಡುತ್ತೆ. ಅಭಿ ಕರ್ಮೇಂದ್ರಿಯ ಕೋ ವಶ करने से, ಈಗ ಕರ್ಮೇಂದ್ರಿಯಗಳನ್ನ ವಶದಲ್ಲಿ ತಗೊಂಡ್ರೆ ಇರ್ಲಿ, ಅದ್ಯಾಕೆ ಮುಚ್ತೀರಿ, ಇರ್ಲಿ. ಈಗ ಕರ್ಮೇಂದ್ರಿಯಗಳು ವಶದಲ್ಲಿ ಬಂದ್ರೆ ಕರ್ಮೇಂದ್ರಿಯಗಳು ವಶದಲ್ಲಿ ಬಂದ್ರೆ ಅರ್ಧ ಕಲ್ಪಕ್ಕಾಗಿ ಬಾಬಾ ನಮ್ಗೆ ಗಿಫ್ಟ್ ಕೊಟ್ಬಿಡ್ತಾರೆ. ಯಾವ್ದ್ರದ್ದು? ಕರ್ಮೇಂದ್ರಿಯಗಳು ವಶದಲ್ಲಿ ಆಟೋಮೆಟಿಕ್ ಆಗಿರುವಂತ ಇನಾಮನ್ನ, ಗಿಫ್ಟ್ ಅನ್ನ ಬಾಬಾ ಕೊಟ್ಬಿಡ್ತಾರೆ. वश नहीं करते तो फिर पाप रह जाते. ಅಕಸ್ಮಾತ್ ಕರ್ಮೇಂದ್ರಿಯಗಳು ವಶದಲ್ಲಿ ಬರ್ಲಿಲ್ಲ ಅಂದ್ರೆ ಪಾಪ ಹಾಗೇ ಉಳ್ಕೊಂಡ್ಬಿಡುತ್ತೆ. ತುಮಾರಿ ಪಾಪ ಯೋಗ ಬಲಸೆ ಕಟ್ಟತೆ ಜಾಯಂಗೆ. ನಿಮ್ಮ ಪಾಪಗಳು ಯೋಗದ ಬಲದಿಂದ ಕಟ್ಟಾಗ್ತಾ ಹೋಗುತ್ತೆ. ತುಮ್ ಪವಿತ್ರ ಹೋತೆ ಜಾತೆ ಹೋ. ಆಗ ನೀವೇನಾಗ್ತಾ ಹೋಗ್ತೀರಿ? ಪವಿತ್ರ ಆಗ್ತಾ ಹೋಗ್ತೀರಿ. ಯಹ ಹೇ ನಂಬರ್ 1 ಸಬ್ಜೆಕ್ಟ್. ಇದು ನಂಬರ್ 1 ಸಬ್ಜೆಕ್ಟ್. ಯಾವುದು? ಯೋಗದ ಬಲದಿಂದ ನಮ್ಮ ಕರ್ಮೇಂದ್ರಿಯಗಳನ್ನ ವಶದಲ್ಲಿ ಇಟ್ಕೊಳ್ಳೋದು, ಯೋಗದ ಬಲದಿಂದ ಪವಿತ್ರ ಆಗೋದು, ಯೋಗದ ಬಲದಿಂದ ನಮ್ಮ ಪಾಪ ಕರ್ಮಗಳನ್ನ ವಿನಾಶ ಮಾಡ್ಕೊಳ್ಳೋದು, ಅಥವಾ ಯೋಗ. ಇದು ನಂಬರ್ 1 ಸಬ್ಜೆಕ್ಟ್ ಆಗಿದೆ. ಬುಲಾತೆ ಬಿ ಹೇ. ತಂದೆನ ಕರೆಯೋದು ಕೂಡ ಯಾಕೆ? ಹೇಗ್ ಕರಿತೀವಿ? ಪತಿತ ಪಾವನ ಬಾ, ಪತಿತರಿಂದ ಪಾವನ ಮಾಡು. तो ಬಾಬಾ ಹಿ ಆಕರ್ ಪಾವನ್ ಬನಾತೆ. ಹಾಗಾಗಿ ಬಾಬಾನೇ ಬಂದು ನಾವು ಮಕ್ಕಳನ್ನೇನ್ ಮಾಡ್ತಾರೆ? ಪಾವನ ಮಾಡ್ತಾರೆ. ಬಾಪ್ ಹಿ ನಾಲೆಜ್ಫುಲ್ ಹೇ. ಬಾಬಾನೇ ಏನಾಗಿದ್ದಾರೆ? ನಾಲೆಜ್ಫುಲ್ ಆಗಿದ್ದಾರೆ. ಬಾಬಾ ಕಹತೆ ಅಪ್ನೆ ಕೋ ಆತ್ಮ ಸಮझो, ಬಾಬಾ ಕೋ ಯಾದ್ ಕರೋ. ತಂದೆ ಹೇಳ್ತಾರೆ, ಮಕ್ಕಳೇ ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ರಿ. ಯಹ ಬಿ ನಾಲೆಜ್. ಇದು ಕೂಡ ನಾಲೆಜ್. ಏಕ ಯೋಗಕ್ಕೆ ನಾಲೆಜ್. ಇದು ಯಾವ ನಾಲೆಜ್? ಇದು ಯೋಗದ ನಾಲೆಜ್. ಇನ್ನೊಂದು ನಾಲೆಜ್ 84 ಜನ್ಮದ ಚಕ್ರದ ನಾಲೆಜ್. ಯೋಗದ ಜ್ಞಾನನೂ ಹೇಳ್ತಾರೆ ಬಾಬಾ, ಹಾಗೆ 84 ಜನ್ಮದ ಚಕ್ರದ ಜ್ಞಾನ ಕೂಡ ಹೇಳ್ತಾರೆ. ದೋ ನಾಲೆಜ್ ನೋಡಿ, 2 ನಾಲೆಜ್ ಇದೆ. ಒಂದು ಯೋಗದ ನಾಲೆಜ್, ಇನ್ನೊಂದು ಜ್ಞಾನದ ನಾಲೆಜ್ ಅಥವಾ 84 ಜನ್ಮದ ಚಕ್ರದ ಜ್ಞಾನದ ನಾಲೆಜ್. ಫಿರ್ ಉಸ್ಮೆ ಮತ್ತೆ ಇನ್ನುಳಿದ 2 ಸಬ್ಜೆಕ್ಟ್ ಏನಾಯ್ತು ನೋಡಿ. ಬಾಬಾ ಹೇಳ್ತಾರೆ, ಫಿರ್ ಉಸ್ಮೆ ದೈವಿ ಗುಣ ಆಟೋಮೆಟಿಕ್ಲಿ ಮರ್ಜ್ ಹೋತಿ. ಇವೆರಡು ಸಬ್ಜೆಕ್ಟ್ ಅಲ್ಲಿ ದೈವಿ ಗುಣನು ಮರ್ಜ್ ಆಗ್ಬಿಟ್ಟಿದೆ. ಮುಖ್ಯವಾಗಿ 2 ಸಬ್ಜೆಕ್ಟ್, ಒಂದು ಯೋಗ ಮತ್ತೆ ಇನ್ನೊಂದು ಜ್ಞಾನ. ಆದ್ರೆ ಇದರಲ್ಲಿ ಏನಾಗಿದೆ? ದೈವಿ ಗುಣಗಳ ಧಾರಣೆ ಕೂಡ ಈ ಸಬ್ಜೆಕ್ಟ್ ಕೂಡ ಮರ್ಜ್ ಆಗಿದೆ. बच्चे जानते हम मनुष्य से देवता बनते हैं तो दैवी गुण भी जरूर धारण करने हैं. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಮನುಷ್ಯರಿಂದ ದೇವತಾ ಆಗ್ಬೇಕು ಅಂದ್ರೆ ಏನ್ ಮಾಡ್ಲೇಬೇಕು? ದೈವಿ ಗುಣ ಕೂಡ ಅವಶ್ಯವಾಗಿ ಧಾರಣೆ ಮಾಡ್ಕೊಳ್ಬೇಕು. ತಮ್ಮನ್ನ ತಾವು ಪರಿಶೀಲಿಸಿಕೊಳ್ಳಿ. ದೈವಿ ಗುಣ ಧಾರಣೆಯ ಬಗ್ಗೆ ತಮ್ಮಲ್ಲಿ ತಾವು ಪರಿಶೀಲನೆ ಮಾಡ್ಕೊಳ್ಳಿ. ನೋಟ್ करने से अपने ऊपर सावधान रहेंगे. ನಾವು ನಮ್ಮಲ್ಲಿ ಯಾವ ದೈವಿ ಗುಣ ಇದೆ ಅಂತ ನೋಟ್ ಮಾಡ್ಕೊಂಡ್ರೆ, ಗುರುತಿಸ್ಕೊಂಡ್ರೆ ಅವಶ್ಯವಾಗಿ ನಮ್ಗೆ ನಮ್ಮ ದೈವಿ ಗುಣಗಳ ಬಗ್ಗೆ, ನಮ್ಮ ದುರ್ಬಲತೆ ಬಗ್ಗೆ ಏನ್ ಬರುತ್ತೆ?
सावधान बरते, एಚ್ಚರಿಕೆ बरते, अटेंशन बरते. अपनी जांच रखेंगे तो कोई भूल नहीं होगी. ನಿಮ್ಮನ್ನ ನೀವು ಪರಿಶೀಲನೆ ಮಾಡಿಕೊಂಡ್ರೆ ಏನಿರೋದಿಲ್ಲ, ಯಾವುದೇ ತಪ್ಪು ನಾವು ಮಾಡಿ ಹೋಗೋದಿಲ್ಲ. ಅದಕ್ಕೆ ಬಾಬಾ ನೋಡಿ ಇದನ್ನ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಚಾರ್ಟ್ ಇಡಿ, ಚಾರ್ಟ್ ಇಟ್ರೆ ಗೊತ್ತಾಗ್ತದೆ, ಎಚ್ಚರಿಕೆ ಇರುತ್ತೆ, ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಾಪ ಖುದ ಕಹತೆ ಹೇ ಮಾಮೇ ಕಮ್ ಯಾದ್ ಕರೋ, ತಂದೆ ಹೇಳ್ತಾರೆ, ತಾನೇ ಹೇಳ್ತಾರೆ. ಇಂಡೈರೆಕ್ಟ್ ಆಗಿ ಹೇಳೋದು ಬೇರೆ, ಡೈರೆಕ್ಟ್ ಆಗಿ ಹೇಳೋದು ಬೇರೆ ತಾನೆ. ಭಕ್ತರಲ್ಲೇ ಹೇಳ್ತಾರೆ ಭಗವಂತ ನೆನಪು ಮಾಡ್ರಿ, ಭಗವಂತ ಹೇಳ್ತಾರೆ ನನ್ನನ್ನೇ ನೆನಪು ಮಾಡ್ರಿ, ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ನೋಡ್ರಿ, तुमने ही मुझे बुलाया है क्योंकि तुम जानते हो बाबा पतित पावन है. ನೀವೇ ತಾನೇ ನನ್ನನ್ನ ಕರೆದಿದ್ದು, ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಬಾಬಾ ಯಾರು, ಪತಿತ ಪಾವನ. वह जब आते हैं तभी डायरेक्शन देते. ಯಾವಾಗ ಶಿವಬಾಬಾ ಬರ್ತಾರೋ ಅವಾಗ್ಲೇ ನಾವು ಮಕ್ಳಿಗೆ ಏನ್ ಕೊಡ್ತಾರೆ, ಬಾಬಾ ಡೈರೆಕ್ಷನ್ ಕೊಡ್ತಾರೆ. अब इस डायरेक्शन पर अमल करना है आत्माओं को. ಹಾಗಾದ್ರೆ ಬಾಬಾ ಕೊಡುವಂತ ಈ ಡೈರೆಕ್ಷನ್ ಅನ್ನ ನೀವು ಮಕ್ಳೇನ್ ಮಾಡ್ಬೇಕು, ಅಮಲಿನಲ್ಲಿ ಅಂದ್ರೆ ಅದನ್ನ ಧಾರಣೆ ಮಾಡ್ಕೋಬೇಕು, ಪ್ರಾಕ್ಟಿಕಲ್ ಅಲ್ಲಿ ತರಬೇಕು. तुम पाठ बजाते हो इस शरीर द्वारा. ನೀವು ಪಾತ್ರ ಈ ಶರೀರದ ಮೂಲಕ ಮಾಡ್ತೀರಿ. तो बाबा को भी जरूर इस शरीर में आना पड़े. ನೀವು ಮಕ್ಕಳು ಶರೀರದ ಮೂಲಕ ಪಾತ್ರ ಮಾಡ್ತೀರಿ, ಹಾಗೆ ನಾನೂ ಕೂಡ ಶರೀರದಲ್ಲಿ ನೀವು ಮಕ್ಕಳಿಗೆ ಹೇಳಲಿಕ್ಕೆ ಬರ್ಬೇಕಾಗತ್ತೆ. ಬಹುತ್ ವಂಡರ್ಫುಲ್ ಬಾತೆ. ಇದು ನೋಡ್ರಿ ಅದ್ಭುತ ಮಾತು. ಯಾವ್ದು ನೀನ್ ಹೇಳಿದ್ರು ತಾನೆ ಬಾಬಾ, ಕಲಿಯುಗದ ವಂಡರೇ ಬೇರೆ, ಇಲ್ಲಿ ವಂಡರೇ ಬೇರೆ. ಇವತ್ತು ಇನ್ನೊಂದು ವಂಡರ್ ಹೇಳ್ತಾರೆ ಬಾಬಾ, ಪರಮಾತ್ಮ ನಮಗೆ ಶಿಕ್ಷಣ ಕೊಡ್ಬೇಕು ಅಂದ್ರೆ, ಪತಿತರಿಂದ ಪಾವನ ಮಾಡ್ಬೇಕಂದ್ರೆ ನಮ್ಮಂಗೆ ತಾನು ಶರೀರದಲ್ಲಿ ಬರ್ತಾರೆ. ಇದೆಷ್ಟು ವಂಡರ್ ಅಲ್ವಾ, ವಂಡರ್ಫುಲ್ ಮಾತುಗಳಿವೆಲ್ಲ. ತ್ರಿಮೂರ್ತಿ ಕಾ ಚಿತ್ರ ಕಿತ್ನಾ ಕ್ಲಿಯರ್ ಹೇ. ತ್ರಿಮೂರ್ತಿ ಚಿತ್ರ ಅಂತೂ ಎಷ್ಟು ಸ್ಪಷ್ಟವಿದೆ. ಬ್ರಹ್ಮ ತಪಸ್ಯಾ ಕರ್ ಯಹ ಬಂತೆ ಹೇ. ನೋಡಿ, ತ್ರಿಮೂರ್ತಿ ಚಿತ್ರ ಸ್ಪಷ್ಟ ಮಾಡ್ತಾರೆ ಇವತ್ತು ಬಾಬಾ. ಬ್ರಹ್ಮ ಬಾಬಾನ ಕೆಳಗಡೆ ಯಾಕೆ ಕೊಡಿಸಿದ್ದಾರೆ, ಅವನು ತಪಸ್ ಮಾಡ್ತಾ ಇದ್ದಾನೆ. ತಪಸ್ ಮಾಡಿ ಹೀಗಾಗ್ತಾನೆ. ಹೇಗೆ ವಿಷ್ಣು ನಾರಾಯಣ ಆಗ್ತಾನೆ. ಫಿರ್ ಆಮೇಲೆ ಏನಾಗತ್ತೆ, 84 ಜನ್ಮಗಳ ನಂತರ ಮತ್ತೆ ಬ್ರಹ್ಮ ಆಗ್ತಾನೆ. यह भी बुद्धि में याद रहे कि हम ब्राह्मण सो देवता थे, फिर 84 का चक्र लगाया. ಇದು ಕೂಡ ನೀವು ಮಕ್ಕಳ ಬುದ್ಧಿಲಿ ಇರ್ಬೇಕು. ನಾವು ಬ್ರಾಹ್ಮಣ ಸೋ ದೇವತಾ ಇದ್ವಿ, ನಂತರ 84 ಜನ್ಮದ ಚಕ್ರವನ್ನ ಹಾಕಿದ್ವಿ. अब फिर ಈ ಪುನಃ ದೇವತಾ ಆಗಲು ಬಂದಿದ್ದೇವೆ. जब देवताओं की डिनास्टी पूरी हो जाती, ಯಾವಾಗ ದೇವತೆಗಳ ಪರಂಪರೆ, ಅವರ ಮನೆತನ ಪೂರ್ಣ ಆಗತ್ತೆ, ಅವಾಗ ಭಕ್ತಿ ಮಾರ್ಗದಲ್ಲಿ ಕೂಡ ಬಹಳ ಪ್ರೇಮದಿಂದ ದೇವತೆಗಳ ಪರಂಪರೆಯನ್ನ, ದೇವತೆಗಳನ್ನ ನೆನಪು ಮಾಡಿಕೊಡ್ತಾರೆ. ಅಬು ಆ ಬಾಪ್ ತುಮ್ಕೋ ಯ ಪದ ಪಾನೆ ಕೆ ಲಿಯೆ ಯುಕ್ತಿ ಬತಾತೆ. ನೋಡಿ, ತಂದೆ ಈಗ ನಾವು ಮಕ್ಕಳಿಗೆ ಅಂತಹ ದೇವತಾ ಪದವಿಯನ್ನ ಪಡ್ಕೊಡುವಂತ ಯುಕ್ತಿಯನ್ನ ತಿಳಿಸ್ಕೊಡ್ತಾರೆ. ಯಾದ್ ಬಿ ಬಹುತ ಸಹಜ ಹೇ. ನೆನಪೇನು ಬಹಳ ಸಹಜ, ಆದ್ರೆ ಒಂದು ಕಂಡೀಷನ್ ಇದೆ ಅದಕ್ಕೆ. ಯೋಗ ಬಹಳ ಸಹಜ, ಬಹಳ ಈಸಿಯೆಸ್ಟ್ ಕೆಲಸ ಅಂದ್ರೆ ತಂದೆಯನ್ನ ನೆನಪು ಮಾಡೋದು ಈ ಜಗತ್ನಲ್ಲಿ. ಆದ್ರೆ ಅದೇ ಟಫ್ ಆಗಿ ಹೋಗ್ಬಿಟ್ಟಿದೆ ಇವಾಗ ಎಲ್ರಿಗೂ. ಒಂದು ಕಂಡೀಷನ್ ಇದೆ ಅದಕ್ಕೆ ಈಸಿ ಮಾಡ್ಕೊಡೋದಕ್ಕೆ. ಯಾವ್ದದು? ಸಿರ್ಫ್ ಸೋನೆ ಕಾ ಬರ್ತನ್ ಚಾಹಿಯೆ. ನಿಮ್ಮ ಬುದ್ಧಿ ರೂಪಿ ಪಾತ್ರೆಯನ್ನ ಚಿನ್ನ ಮಾಡ್ಕೊಂಡ್ಬಿಡ್ರಿ, ಸ್ವಚ್ಛ ಮಾಡ್ಕೊಂಡ್ಬಿಡ್ರಿ, ವ್ಯಾಲ್ಯೂಬಲ್ ಮಾಡ್ಕೊಂಡ್ಬಿಡ್ರಿ. ಆವಾಗ ನೆನಪು ಏನಾಗ್ಬಿಡ್ತದೆ, ಸಹಜ ಆಗ್ಬಿಡುತ್ತೆ. ಎಷ್ಟು ಪುರುಷಾರ್ಥ ಮಾಡ್ತಿರೋ ಅಷ್ಟು ಪಾಯಿಂಟ್ಸ್ ಇಮರ್ಜ್ ಆಗ್ತಾ ಹೋಗುತ್ತೆ. ಬಾಬಾರವ್ರ ಪಾಯಿಂಟ್ಸ್ ಇಮರ್ಜ್ ಯಾವಾಗ ಆಗತ್ತೆ, ಧಾರಣೆ ಯಾವಾಗ ಆಗತ್ತೆ, ಎಷ್ಟು ಪುರುಷಾರ್ಥ ಮಾಡ್ತಿರೋ ಅಷ್ಟು. ಜ್ಞಾನ ಕೂಡ ನೀವು ಚೆನ್ನಾಗಿ ಹೇಳ್ತಾ ಹೋಗ್ತೀರಿ. ಪುರುಷಾರ್ಥ ಮಾಡಿದಷ್ಟು ಜ್ಞಾನ ಚೆನ್ನಾಗಿ ಇಮರ್ಜ್ ಆಗತ್ತೆ, ನೀವು ಚೆನ್ನಾಗಿ ಜ್ಞಾನ ಹೇಳ್ತಾ ಹೋಗ್ತೀರಿ. जैसे कि बाबा हमारे में प्रवेश कर मुरली चला रहे हैं. ಬಾಬಾ ಹೇಳ್ತಾ ಇದ್ದಾರೆ, ನಿಮಗ ಅವಾಗ ಈ ರೀತಿಯ ಅನುಭವ ಆಗತ್ತೆ. ನೀವು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಿ ಒಂದು ಸ್ಥಿತಿ ಪಡ್ಕೊಂಡಾಗ ನಿಮ್ಗೆ ಹೇಗ ಅನ್ಸುತ್ತಂದ್ರೆ, ಬಾಬಾ ನನ್ನ ಶರೀರದಲ್ಲೇ ಪ್ರವೇಶ ಆಗಿ ಮುರಳಿ ನುಡಿಸ್ತಿದಾರೇನೋ ಅನ್ನುವಷ್ಟು
ಜ್ಞಾನದಲ್ಲಿ ನೀವು ಬಹಳ ಮುಂದುವರೆದು ಬಿಡ್ತೀರಿ ಹಂಗ ಅನ್ಸುತ್ತೆ. ಬಾಬಾನ್ ಪ್ರವೇಶ ಆಗಲ್ಲ, ಆ ರೀತಿ ಅನ್ಸುತ್ತೆ. ಅಷ್ಟ್ ಚೆನ್ನಾಗಿ ಜ್ಞಾನ ಹೇಳ್ತೀರಿ. ಬಾಬಾ ಬಿ ಬಹುತ್ ಮದದ್ ಕರ್ತೆ. ಈ ರೀತಿ ಬಾಬಾನು ಕೂಡ ಏನ್ ಮಾಡ್ತಿರ್ತಾರೆ, ಬಹಳ ಸಹಯೋಗ ಕೊಡ್ತಿರ್ತಾರೆ. ಅವ್ರೊಂಕ ಬಿ ಕಲ್ಯಾಣ ಕರ್ನ ಹೇ. ನೋಡಿ, ನಮ್ಮ ಕಲ್ಯಾಣದ ಜೊತೆಗೆ ನಾವೇನ್ ಮಾಡ್ಬೇಕು, ಬೇರೆಯವ್ರದ್ದು ಕೂಡ ಕಲ್ಯಾಣ ಮಾಡಬೇಕು. ವಹ ಬಿ ಡ್ರಾಮಾ ಮೇನೋಂದ್, ಅದು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಬೇರೆಯವ್ರ ಕಲ್ಯಾಣ ಮಾಡೋದು ನಾಟಕದಲ್ಲಿ ಫಿಕ್ಸ್ ಇದೆ. ಏಕ್ ಸೆಕೆಂಡ್ ನಾ ಮೇಲೆ ದೂಸರೆ ಸೆ ಟೈಮ್ ಪಾಸ್ ಹೋತಾ ಜಾಯೇಗಾ. ಟೈಮ್ ಪಾಸ್ ಆಗ್ತಾ ಇರುತ್ತೆ, ಒಂದ್ ಸೆಕೆಂಡು ನಿಲ್ಲೋದಿಲ್ಲ, ನಡೀತಾನೆ ಇರುತ್ತದು ಡ್ರಾಮಾ. ಇತನೆ ವರ್ಷ ಇತನೆ ಮಾಸ್ ಕೈಸೆ ಪಾಸ್ ಹೋತೆ ಹೇ. ಹೇಗೆ ತಿಂಗಳು ವರ್ಷ ಅಂತ ಎಷ್ಟೊಂದು ಸಮಯ ಕಳೆದು ಹೋಗ್ಬಿಡುತ್ತೆ. ಶುರು ಸೆ ಲೇಕರ್ ಟೈಮ್ ಪಾಸ್ ಹೋತಾ ಆಯಾ. ನೋಡಿ, ಪ್ರಾರಂಭದಿಂದಲೇ ಏನಾಗ್ತಾ ಇದೆ ಇದು, ಸತ್ಯುಗದಿಂದಲೂ ಟೈಮ್ ಪಾಸ್ ಆಗೋಗ್ಬಿಟ್ಟಿದೆ ಅಲ್ಲ. ಸೆಕೆಂಡ್ ಫಿರ್ ಈ ಸೆಕೆಂಡ್ ಕಳೆದು ಏನಾಗತ್ತೆ, 5,000 ವರ್ಷ. ಆಮೇಲೆ ಮತ್ತೆ ಹಾಗೆ ರಿಪೀಟ್ ಆಗ್ತಾ ಇರುತ್ತೆ. यह भी अच्छी रीति समझना और बाबा को याद करना है जिसमें भी कर्म विनाश हो. ಇವೆಲ್ಲವನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಮತ್ತು ತಂದೆನ ನೆನಪು ಮಾಡ್ಬೇಕು. ಇದರಿಂದಲೇ ಏನಾಗತ್ತೆ, ವಿಕರ್ಮ ವಿನಾಶ ಆಗತ್ತೆ. ಅವ್ರ ಕೋಯಿ ಉಪಾಯ ನಹಿ, ಇದನ್ನ ಬಿಟ್ರೆ ಬೇರೆ ಯಾವುದೇ ಉಪಾಯ ಇಲ್ಲ. ಇತನ ಸಮಯ ಜೋ ಕುಚ್ ಕರ್ತೆ ಆಯೆ ಹೋ ವಹ ಸಬ್ ಥಿ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಳು ಇಲ್ಲಿವರೆಗೆ ನೀವೇನ್ ಮಾಡ್ತಾ ಬಂದಿದ್ದೀರಲ್ಲ, ಬಾಬಾ ಸಿಗೋಕ್ಕಿಂತ ಮೊದ್ಲು ಅದೆಲ್ಲ ಏನಾಗಿತ್ತು, ಅದೆಲ್ಲ ಭಕ್ತಿ ಆಗಿತ್ತು. ಕತೆ ಬಿ ಹೇ, ಏನಂತ ಹೇಳ್ತಾರೆ, ಭಕ್ತಿ ಕಾ ಫಲ್ ಭಗವಾನ್ ದೇಂಗೆ. ಭಕ್ತಿ ಮಾಡಿದರೆ ಅದರ ಫಲವನ್ನ ಭಗವಂತ ಕೊಡ್ತಾರೆ. ಅಂದ್ರೆ ಭಕ್ತಿಯ ಜ್ಞಾನ ಈಗ ತಗೊಂಡಿದೀವಲ್ಲ, ಜ್ಞಾನ ಸಿಕ್ಕಿದೆ ಅಲ್ಲ ನಮ್ಗೆ. ಜ್ಞಾನ ಯಾಕೆ ಸಿಕ್ಕಿದೆ, ಇದು ಯಾವ್ದ್ರ ಫಲ, ಭಕ್ತಿಯ ಫಲ. ಬಾಬಾ ಹೇಳ್ತಾ ಇದ್ದಾರೆ, ಕ್ಯಾ ಫಲ ದೇಂಗೆ. ಹಾಗಾದ್ರೆ ಭಕ್ತಿಯ ಫಲ ಭಗವಂತ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಭಗವಂತ ಭಕ್ತಿಗೆ ಯಾವ ಫಲ ಕೊಡ್ತಾರೆ, ಜ್ಞಾನದ ಫಲ ಕೊಡ್ತಾರೆ. ಯಾವಾಗ ಕೊಡ್ತಾರೆ, ಹೇಗ್ ಕೊಡ್ತಾರೆ, ಕುಚ್ ಬಿ ಪತಾ ನಹಿ ಹೇ. ಇದು ಭಕ್ತಿಯಿಂದ ನಮಗೆ ಭಗವಂತ, ಭಕ್ತಿ ಫಲ ಭಗವಂತ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅವ್ರು ಆ ರೀತಿ ಹೇಳೋರ್ಗೆ ಇದು ಗೊತ್ತೇ ಇಲ್ಲ. ಯಾವಾಗ ಕೊಡ್ತಾರೆ, ಹೇಗ್ ಕೊಡ್ತಾರೆ, ಏನ್ ಕೊಡ್ತಾರೆ ಭಕ್ತಿಯ ಫಲ, ಇದವ್ರಿಗೆ ಗೊತ್ತೇ ಇಲ್ಲ. ಅವ್ರ ಭಕ್ತಿಗೆ ಫಲ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಭಕ್ತಿಯ ಫಲ ಏನ್ ಕೊಡ್ತಾರೆ ಭಗವಂತ, ಜ್ಞಾನ ಕೊಡ್ತಾರೆ. ಜ್ಞಾನದ ಫಲ ಸದ್ಗತಿ, ಗತಿ, ಸದ್ಗತಿ ಎಲ್ಲ ಸಿಗುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಬಾಪ್ ಜಬ್ ಫಲ್ ದೇನೆ ಆವೆ ತವ ಲೇನೆ ವಾಲೆ ಅವರು ದೇನೆ ವಾಲೆ ಇಕ್ಕಟ್ಟೆ ಹೋ. ಬಾಬಾ ಇದ್ರೆ ಯಾವಾಗ ಭಗವಂತ ಭಕ್ತಿಗೆ ಫಲ ಕೊಡ್ಲಿಕ್ಕೆ ಬರ್ತಾರಲ್ಲ, ಅವಾಗ ಭಕ್ತಿಯ ಫಲ ಕೊಡುವಂತ ತಂದೆ ಮತ್ತೆ ಆ ಫಲವನ್ನ ಪಡ್ಕೊಡುವಂತ ಮಕ್ಕಳು ಇಬ್ರು ಒಟ್ಟಿಗೆ ಇರ್ತಾರೆ. ಅಂದ್ರೆ ಅವರು ಸಮ್ಮುಖದಲ್ಲಿ ಇರ್ತಾರೆ. ಭಕ್ತಿಯಲ್ಲಿ ಹಾಗಲ್ಲ, ಭಕ್ತರು ಇಲ್ಲಿ, ಭಗವಂತ ಅಲ್ಲೆಲ್ಲೋ ಇರ್ತಾರೆ. ಆದ್ರೆ ಭಕ್ತಿಯ ಫಲ ಕೊಡ್ಲಿಕ್ಕೆ ಭಗವಂತ ಏನೋ ಜ್ಞಾನ ಕೊಡ್ಲಿಕ್ಕೆ ಬರ್ತಾರಲ್ಲ, ಅವಾಗ ಭಕ್ತರು ಜ್ಞಾನಿಗಳಾಗಿರ್ತಾರ. ಅವ್ರ ಸಮ್ಮುಖದಲ್ಲಿ ಬಾಬಾ ಇರ್ತಾರೆ, ಅವ್ರ ಜೊತೆಯಲ್ಲಿ ಬಾಬಾ ಇರ್ತಾರೆ. ಡ್ರಾಮಾ ಕಾ ಪಾಠ ಆಗಿ ಚಲ್ತಾ ಜಾತಾ ಹೇ. ಹೀಗೆ ಡ್ರಾಮಾ ಎಂದು ನಿಲ್ಲೋದಿಲ್ಲ, ಏನಾಗ್ತಾ ಇರುತ್ತದು, ಮುಂದುವರಿತಾ ಇರುತ್ತೆ. ಸಾರಾ ಡ್ರಾಮಾ ಮೇ ಅಭಿ ಯಹ ಹೇ. ಬಾಬಾ ಇದ್ರೆ ಇಡೀ ನಾಟಕದಲ್ಲಿ ಈ ಸಮಯ, ವರ್ತಮಾನ ಸಮಯ ನಡೀತಿರೋದು ಇದೇನಿದು, ಅಂತಿಮ್ ಲೈಫ್, ಕೊನೆ ಜೀವನ ಇದು. ಈ ಕಲ್ಪದಲ್ಲಿ, ಈ ಡ್ರಾಮಾದಲ್ಲಿ ಹೋ ಸಕ್ತಾ ಹೈ ಕೋಯಿ ಶರೀರ್ ಬಿ ಛೋಡ್ ದೇ. ಹೀಗೂ ಆಗೋ ಚಾನ್ಸ್ ಇದೆ, ಶರೀರ ಬಿಡಬಹುದು. ಅವ್ರ ಕೋಯಿ ಪಾಠ ಬಜಾನಾ ಹೇ ತೋ ಜನ್ಮ ಭಿ ಲೇ ಸಕ್ತೆ ಹೇ. ನೋಡಿ ಏನ್ ಹೇಳ್ತಾರೆ ಬಾಬಾ, ಜ್ಞಾನಿಗಳು ಜನ್ಮನೇ ತಗೊಳ್ಳೋದಿಲ್ಲ ಅಂತಿಲ್ಲ. ಅವ್ರ ಮತ್ತೂ ಪಾತ್ರ ಇದ್ರೆ ಅವರು ಜನ್ಮ ಮತ್ತೆ ತೆಗೆದುಕೊಳ್ತಾರೆ. ಕಿಸ್ಕಾ ಬಹುತ್ ಹಿಸಾಬ್ ಕಿತಾಬ್ ಹೋಗ. ನೋಡಿ, ಯಾರದು ಲೆಕ್ಕಾಚಾರ ಬಹಳ ಇರುತ್ತಲ್ಲ, ಅವರು ಪುನಃ ಏನ್ ಮಾಡ್ತಾರೆ, ಜನ್ಮ ತಗೊಳ್ತಾರೆ. ಕಿಸ್ಗೆ ಬಹುತ್ ಪಾಪ ಹೋಂಗಿತ್ತು. ಅಕಸ್ಮಾತ್ ಯಾರಾದ್ರೂ ಇನ್ನೂ ಬಹಳ ಪಾಪನೇ ಇಟ್ಕೊಂಡು ದೇಹ ಬಿಟ್ರು, ಬಾಬನ್ ಮಕ್ಕಳು ಅಂದ್ರೆ, ಅಥವಾ ಯಾರಾದ್ರೂ ಲೌಕಿಕದಲ್ಲೇ ಇರ್ಬೋದು, ಯಾರೇ ಇರ್ಬೋದು, ಬಹಳ ಪಾಪ ಮಾಡಿದ್ದಾರೆ, ಅವ್ರೇನಾಗ್ತಾರೆ, ಬಹಳ ಪಾಪಿಗಳೇನಾಗ್ತಾರೆ, घड़ी एक जन्म ले दूसरा तीसरा जन्म लेते लेते छोड़ते रहते. ಬಹಳ ಪಾಪ ಮಾಡಿದವ್ರು ಶರೀರ ತಗೋತಾರೆ, ಬಿಡ್ತಾರೆ, 2, 3 ಹೀಗೆ ತಗೊಳ್ಳೋದು ಬಿಡೋದು, ಬೇಗ ಶರೀರ ತಗೊಳ್ಳೋದು, ಬೇಗ ಬಿಡೋದು. ಬಹಳ ಪಾಪ ಮಾಡಿದ್ರೆ ಬೇಗ ಶರೀರ ಬಿಡೋದು, ಮತ್ತೆ ಶರೀರ ತಗೊಳ್ಳೋದು.
ಗರ್ಭದಲ್ಲಿ ಅನುಭವಿಸುವಷ್ಟು ಪಾಪ ಕರ್ಮಗಳ ವಿನಾಶ ಇನ್ನೊಂದ್ರಲ್ಲಿ ಇಲ್ಲ ಅಂತಾರೆ ತಾನೆ ಬಾಬಾ. ಬಹಳ ಹಿಂಸೆ ಗರ್ಭದಲ್ಲಿ. ಗರ್ಭ ಮೇ ಗಯಾ ದುಃಖ ಭೋಗ ಫಿರ್ ಶರೀರ ಚೋಡ್ ದೂಸರಾ ಲಿಯಾ. ಗರ್ಭದಲ್ಲಿ ಹೋಗ್ತಾರೆ ಆತ್ಮಗಳು, ಅಲ್ಲಿ ದುಃಖ ಅನುಭವಿಸ್ತಾರೆ 9 ತಿಂಗಳು, ಮತ್ತೆ ಶರೀರ ಬಿಡುತ್ತಾರೆ, ಮತ್ತೆ ಶರೀರ ಗರ್ಭದಲ್ಲಿ ಹೋಗ್ತಾರೆ. ಎಷ್ಟು ಹಿಂಸೆ ಅನುಭವಿಸ್ತಾರೆ. ಬಹಳ ಪಾಪ ಮಾಡೋರು ಬಹಳ ಬೇಗ ಬೇಗ ಶರೀರ ಬಿಡುತ್ತಾರೆ. ಕಾಶಿ ಕಲ್ವಟ್ ಮೇ ಬಿ ಆ ಹಾಲತ್ ಹೋತಿ ಹೇ. ಹಾಗೆ ಕಾಶಿ ಕಲ್ವಟ್ ಅಂತ ಏನ್ ಹೇಳ್ತಾರೆ ಬಾಬಾ ಸಂಪ್ರದಾಯ ಇತ್ತು, ಅಲ್ಲೂ ಕೂಡ ಹಾಗೆ ಆಗತ್ತೆ. ಪಾಪ ಸಿರ್ ಪರ್ ಬಹುತ್ ಹೇ. ಈಗ ಪಾಪ ಬಹಳಷ್ಟು ಇದೆ ನಮ್ಮೆಲ್ಲರ ತಲೆಯ ಮೇಲೆ, ಆತ್ಮನಲ್ಲಿ. ಯೋಗ ಬಲ್ತು ಹೇ ನೈ. ಯೋಗದ ಬಲ ಅಂತೂ ಹೊರಗಡೆ ಜಗತ್ತಲ್ಲಿ ಇಲ್ಲೇ ಇಲ್ಲ. ಕಾಶಿ ಕಲ್ವಟ್ ಖಾನಾ ಅಪನೆ ಶರೀರ ಕಾ ಘಾತ ಕರ್ನಾ. ಕಾಶಿ ಕಲ್ವಟ್ ಅಂತ ಏನ್ ಸಂಪ್ರದಾಯ ಇತ್ತು, ಅಲ್ಲಿ ಹೋಗಿ ಪ್ರಾಣಾರ್ಪಣೆ ಮಾಡ್ತಿದ್ರು. ಬಾಬಾ ಹೇಳ್ತಾರೆ ಅದರಿಂದ ಅವ್ರು ತಿಳ್ಕೊಳ್ತಿದ್ರು ನಮ್ ಪಾಪ ಎಲ್ಲ ನಾಶ ಆಗೋಗ್ಬಿಡುತ್ತೆ, ನಾವೇನ್ ಮಾಡ್ತೀವಿ, ನಾವ್ ಸೀದಾ ಶಿವನ ಹತ್ರ ಹೋಗ್ಬಿಡ್ತೀವಿ ಅಂತ ತಿಳ್ಕೊಳ್ತಿದ್ರು. ಆಕ್ಚುಲಿ ಅದು ಶರೀರದ ಘಾತ ಅಲ್ವಾ. ಬಾಬಾ ಹೇಳ್ತಾರೆ ಆತ್ಮ ಭಿ ಸಮಜ್ತಿ घात करते हैं, कहते भी हैं बाबा आप आएंगे तो हम आप पर बलिहार जाएंगे. ಭಕ್ತಿಯಲ್ಲಿ ಹೇಳ್ತಾರಲ್ಲ, ಭಗವಂತ ನೀನ್ ಬಂದ್ರೆ ನಾನ್ ನಿನಗೆ ಬಲಿಹಾರಿ ಆಗ್ಬಿಡ್ತೇನೆ. बाकी भक्ति मार्ग में बलि चढ़ते हैं, वह भक्ति हो जाते हैं. ಭಕ್ತಿ ಮಾರ್ಗದಲ್ಲಿ ಏನ್ ಮಾಡ್ತಾರ ಅವ್ರು, ಈ ರೀತಿ ಕಾಶಿ ಕಲ್ವಟ್ನಲ್ಲಿ ಬಲಿಹಾರಿ ಆಗ್ತಾರೆ, ತಾವು ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡ್ಕೊಳ್ತಾರೆ. ಕಾಶಿಯಲ್ಲಿ ಆ ರೀತಿ ನಡೀತಿತ್ತು, ಈಗಿಲ್ಲ, ಸರ್ಕಾರ ಬ್ಯಾನ್ ಮಾಡಿದೆ. ಬಾಬಾ ಹೇಳ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಬಲಿ ಆಗ್ತಾರೆ, ಅದು ಭಕ್ತಿ ಮಾರ್ಗದಲ್ಲಿ ಶರೀರ ಘಾತ ಮಾಡ್ಕೊಳ್ತಾರ. ಅವ್ರು ತಿಳ್ಕೊಂಡಿದ್ದಾರೆ ಬಲಿಹಾರಿ ಆಗುದಂದ್ರೆ ಹಿಂಗೆ, ಶಿವನಿಗೆ ಬಲಿಹಾರಿ ಆಗ್ಬಿಟ್ರೆ ಶಿವಬಾಬಾ ಎಲ್ಲ ಕೊಡ್ತಾರೆ, ತಾನು ಬಲಿಹಾರಿ ಆಗ್ತಾನೆ ಅನ್ನುವಂತ ಮಾತಿದೆ ಅಲ್ಲ, ಅವ್ರೇನ್ ಮಾಡ್ಬಿಡ್ತಾರೆ, ಶರೀರದಿಂದ ಬಲಿಹಾರಿ ಆಗ್ಬಿಡ್ತಾರೆ. ಅದರ ಅರ್ಥನೇ ಬೇರೆ ಇರುತ್ತೆ. ದಾನ ಪುಣ್ಯ ತೀರ್ಥ ಇತ್ಯಾದಿ ಬಾಬಾ ಹೇಳ್ತಾರೆ ಕುಚ್ ಭಿ ಕರ್ತೆ ಹೇ ವ ಕಿಸಿ ಲೇನ್ ದೇನ್ ಹೋತಿ ಹೇ. ಭಕ್ತಿಯಲ್ಲಿ ದಾನ ಮಾಡ್ತಾರೆ, ಅದಕ್ಕೆ ಅವರು ದಾನ ಮಾಡಿ ಪುಣ್ಯ ಸಿಕ್ತು ಅಂತ ಹೇಳ್ತಾರೆ. ತೀರ್ಥ ಇತ್ಯಾದಿಗಳನ್ನ ಮಾಡ್ತಾರೆ. ಬಾಬಾ ಹೇಳ್ತಾ ಇದ್ರೆ ದಾನ ಪುಣ್ಯ ಅಥವಾ ಭಕ್ತಿ ಮಾರ್ಗದ ಯಾವುದೇ ವ್ಯವಹಾರ ಮಾಡಿದ್ರೆ ಅಲ್ಲಿ ಲೇನ್ ದೇನ್, ಅಲ್ಲಿ ವ್ಯವಹಾರ ಯಾರ ಜೊತೆ ಮಾಡ್ತಾರವ್ರು, ಯಾರಿಗ್ ದಾನ ಮಾಡ್ತಾರೆ, ಯಾರಿಗೆ ದಕ್ಷಿಣೆ ಕೊಡ್ತಾರೆ, ಯಾರಿಗ್ ಕೊಡ್ತಾರೆ, ಪಾಪಾತ್ಮೋ. ಯಾರಿಗ್ ಕೊಡ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ, ನಾವು ಬ್ರಾಹ್ಮಣರಿಗೆ ಕೊಡ್ತೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅವರು ಯಾರು, ಬ್ರಾಹ್ಮಣರು ಯಾರು ಕಲಿಯುಗದಲ್ಲಿ, ಪಾಪಾತ್ಮಗಳು ತಾನೆ. ಪಾಪಾತ್ಮಗಳಿಗೆ ದಾನ ಕೊಡ್ತಾರೆ, ಪಾಪಾತ್ಮಗಳ ಜೊತೆಯಲ್ಲಿ ಲೇನ್ ದೇನ್ ಮಾಡ್ತಾರೆ. ರಾವಣ ರಾಜ್ಯ ಏನಾ, ರಾಜ್ಯನೇ ಯಾವುದು, ರಾವಣ ರಾಜ್ಯ ತಾನೆ. ಇಲ್ಲಿ ಎಲ್ಲರೂ ಏನಾಗಿ ಹೋಗ್ಬಿಟ್ಟಿದ್ದಾರೆ, ಪಾಪಾತ್ಮಗಳಾಗಿದ್ದಾರೆ. ಬಾಪ್ ಕತೆ ಖಬರ್ದಾರಿ ಸೆ ಲೇನ್ ದೇನ್ ಕರ್ನಾ. ಶಿವಬಾಬಾ ಹೇಳ್ತಾರೆ ಮಕ್ಕಳೇ, ಲೇನ್ ದೇನ್ ಮಾಡುವಾಗ ಬಹಳ ಎಚ್ಚರವಾಗಿರಿ. ಯಾರಿಗ್ ದಾನ ಮಾಡ್ತಿದ್ದೀನಿ, ಯಾರಿಗ್ ಕೊಡ್ತಾ ಇದ್ದೀನಿ. ಕಹಾ ಕೋಯಿ ಖರಾಬ್ ಕಾಮೆ ಲಗಾಯ. ನೀವು ಕೊಟ್ಟಿರುವಂತ ದಾನದಿಂದ ಏನಾದ್ರೂ ಅವರು ಕೆಟ್ಟ ಕೆಲಸ ಮಾಡಿದರೆ, ನೀವ್ ಕೊಟ್ರಿ ದಾನ, ಅದನ್ನ ತಗೊಂಡ, ಸಿಗರೇಟ್ ತಗೊಂಡ, ಎಷ್ಟ್ ಜನ ಪೂಜಾರಿಗಳು ಸಿಗರೇಟ್ ಸೇದಲ್ಲ, ಎಷ್ಟ್ ಜನ ಬ್ರಾಹ್ಮಣರು ಸಿಗರೇಟ್ ಸೇದಲ್ಲ, ಎಷ್ಟ್ ಜನ ಬ್ರಾಹ್ಮಣರು ಕುಡಿಯೋದಿಲ್ಲ. ಕೆಟ್ಟ ಕೆಲ್ಸ ಮಾಡಿದ ಅನ್ಕೊಂಡ್ರಿ, ಅವನ ಆರೋಗ್ಯ ಕೆಡ್ತು ಅನ್ಕೊಳ್ಳಿ, ಯಾರ ಮೇಲೆ, ಸಿರ್ ಪರ್ ಬೋಜಾ ಚढ़ ಜಾಯೇಗಾ. ಅಥವಾ ಅದನ್ನ ತಗೊಂಡು ಇನ್ನೇನೋ ಕೆಟ್ಟ ಕೆಲ್ಸ ಮಾಡ್ದ, ಏನಾಗ್ತದೆ ಅದರ ಬೋಜ, ದಾನ ಕೊಟ್ಟವ್ರ ಮೇಲೆ ಇರುತ್ತೆ. ದಾನ ಪುಣ್ಯ ಭಿ ಬಡಾ ಖಬರ್ದಾರಿ ಸೆ ಕರ್ನಾ ಹೋತಾ ಹೈ. ದಾನ ಪುಣ್ಯ ಕೂಡ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕಾಗತ್ತೆ. गरीबों को अन्न और कपड़े का दान किया जाता है, वह आजकल धर्मशाला आदि बना कर देते हैं. ಬಡವರಿಗೆ ಅನ್ನ ವಸ್ತ್ರ ಅವನ್ನೆಲ್ಲ ದಾನ ಮಾಡ್ತಾರೆ. ಇತ್ತೀಚೆಗೆ ಅಂದ್ರೆ ಬ್ರಹ್ಮಬಾಬರ ಕಾಲದಲ್ಲಿ ಧರ್ಮಶಾಲೆಗಳು, ಇತ್ತೀಚೆಗೇನೋ ಫ್ರೀಯಾಗಿ ವೃದ್ಧರಿಗೆ ವೃದ್ಧಾಶ್ರಮ, ಬಡವರಿಗೆ ಆಶ್ರಮ ಅವೆಲ್ಲ ಆಗಿದೆ. ಹಿಂದೆ ಅದಕ್ಕೆ ಧರ್ಮಶಾಲೆ ಅಂತ ಹೇಳ್ತಿದ್ರು. ಸಾಹುಕಾರಕ್ಕೆ ಸಾಹುಕಾರಿಗಂತೂ ಏನಿದೆ, ದೊಡ್ಡ ದೊಡ್ಡ ಮಹಲುಗಳಿದ್ದಾವೆ. ಗರೀಬೋಂಕೆ ಝೋಪಡಿಯ, ಬಡವರೆಲ್ಲ ಗುಡಿಸ್ಲಲ್ಲಿದ್ದಾರೆ.
वो तो गंदे नाले के आगे रहे हुए हैं. ಬಡವರೆಲ್ಲ ಈ ಸ್ಲಮ್ ನಲ್ಲಿ ಕೊಳಕು ಕೊಚ್ಚೆಯಲ್ಲಿರುತ್ತೆ ಅಲ್ಲಿರ್ತಾರೆ. उस किचड़े की खाद बनती है जो बिकती है, जिस पर फिर खेती आदि होती है. ಆ ಕೆಸರನ್ನೆಲ್ಲ ಕೊಚ್ಚೆ ಚರಂಡಿ ಈ ಗೊಬ್ಬರ ಎಲ್ಲ ಏನು ಕೊಳಕು ತಾನೆ. ಆ ಕೊಳಕನ್ನ ಮಾರ್ತಾರೆ, ಗೊಬ್ಬರ ಮಾರ್ತಾರೆ. ಬಾಬಾ ಹೇಳ್ತಾರೆ ಆ ಗೊಬ್ಬರ ಕೊಳಕನ್ನ ಗದ್ದೆಗೆ ಹಾಕ್ತಾರೆ. ಸತ್ಯುಗದಲ್ಲಿ ಗೊಬ್ಬರ ಎಲ್ಲ ಇರುತ್ತಾ? ಗೊಬ್ಬರ ಅಂದ್ರೆ ಏನು? ಬಹಳ ಕೊಳಕು. ಜಗತ್ತಲ್ಲಿ ಅತೀ ಕೊಳಕಿನಿಂದ ತಯಾರು ಮಾಡಿರುವಂತ ಆಹಾರ ಪದಾರ್ಥಗಳನ್ನ ನಾವು ಕಲಿಯುಗದಲ್ಲಿ ಊಟ ಮಾಡ್ತಾ ಇದ್ದೇವೆ. ಇನ್ನು ಅದರಿಂದ ಏನ್ ಶಕ್ತಿ ಬರುತ್ತೆ? ಸತ್ಯುಗದಲ್ಲಿ ऐसे ಕಿಚಡಿ ಆದಿ ಪರ್ ಖೇತಿ ನಹಿ ಹೋತಿ ಹೈ. ಗೊಬ್ಬರದಿಂದ ಗದ್ದೆ ಹೊಲ ಎಲ್ಲ ಆಗೋದಿಲ್ಲ. ವಾತು ಅಲ್ಲೇನಿರುತ್ತೆ? ನೀನ್ ಹೇಳಿದ್ರಲ್ಲ ಬಾಬಾ, ಅಲ್ಲೇನಿರುತ್ತೆ? ನೈ ಮಿಟ್ಟಿ, ಹೊಸ ಮಣ್ಣು. 5,000 ವರ್ಷದ ಹಳೇ ಮಣ್ಣಲ್ಲ, ಅದಕ್ಕೆ ಅದ್ರಲ್ಲಿ ಏನಿಲ್ಲ, ಶಕ್ತಿನೇ ಇಲ್ಲ ಕಲಿಯುಗದಲ್ಲಿ. ಸತ್ಯುಗದಲ್ಲಿ ಹೊಸ ಮಣ್ಣಿರುತ್ತಲ್ಲ, ಅದಕ್ಕೆ ಅಲ್ಲಿ ಯಾವ ಗೊಬ್ಬರದ ಅವಶ್ಯಕತೆ ಕೂಡ ಇರುವುದಿಲ್ಲ. ಅದಕ್ಕೆ ನಿನ್ನೆನು ಹೇಳಿದ್ರು ಬಾಬಾ, ಹೊಸ ಮಣ್ಣು, ಹೊಸ ಭೂಮಿ, ಹೊಸ ನೀರು, ಹೊಸ ಗಾಳಿ. ಉಸ್ಕಾ ನಾಮ್ ಹಿ ಹೇ, ಅದರ ಹೆಸರೇನು? ಪ್ಯಾರಡೈಸ್. ನಾಮ್ ಭಿ ಗಾಯ ಹುವಾ ಹೇ. ಮತ್ತು ಅಲ್ಲಿರುವಂತವರ ಪ್ಯಾರಡೈಸ್ ನಲ್ಲಿ ಅದ್ರೊಳಗೆ ಇರುವಂತವರ ಹೆಸರು ಕೂಡ ನೋಡ್ರಿ ಏನಿದೆ? ಪುಕರಾಶ್ ಪರಿ, ಸಬ್ಜ್ ಪರಿ, ಅಪ್ಸರೆಯರ ಹೆಸರು ಎಷ್ಟು ಒಳ್ಳೊಳ್ಳೆ ಹೆಸರುಗಳನ್ನ ಹೇಳ್ತಾರೆ. ರತ್ನ ಏನಾ? ಅವರೆಲ್ಲ ಯಾರು? ಇದೆಲ್ಲ ಏನಿದು? ರತ್ನಗಳು. ನವರತ್ನಗಳಿಗೆ ಆ ಹೆಸರುಗಳನ್ನ ಇಡ್ತಾರೆ. कोई कितनी सर्विस करते, कोई कितनी करते हैं, कोई कहते हम सर्विस नहीं कर सकते. ಕೆಲವರು ಬಹಳ ಚೆನ್ನಾಗಿ ಸೇವೆ ಮಾಡ್ತಾರೆ, ಕೆಲವರು ಕಡಿಮೆ ಮಾಡ್ತಾರೆ, ಕೆಲವರು ಇನ್ನೂ ಕಡಿಮೆ, ಕೆಲವರು ಮಾಡೋದೇ ಇಲ್ಲ. ಕೆಲವರು ಹೇಳ್ತಾರಂತೆ ಬಾಬಾ ನಾನು ಸೇವೆ ಮಾಡೋದೇ ಇಲ್ಲ. बाबा के रत्न तो सभी हैं, परंतु उनमें भी नंबरवार पुरुषार्थ अनुसार है जो फिर पूजे जाते. ಎಲ್ಲರೂ ಬಾಬಾನ ರತ್ನಗಳೇ, ಆದ್ರೆ ಅವರವರ ನಂಬರ್ವಾರ್ ಪುರುಷಾರ್ಥಾನುಸಾರವಾಗಿ ಅವರವರನ್ನ ಪೂಜೆ ಮಾಡ್ತಾರೆ. ಪೂಜಾ ಹೋತಿ ಹೇ, ಪೂಜೆ ಆಗೋದೇ ಯಾರದು? ದೇವತೆಗಳದು. ಭಕ್ತಿ ಮಾರ್ಗದಲ್ಲಿ ಅನೇಕ ಪೂಜೆಗಳು ನಡೆಯುತ್ತೆ, ಅನೇಕರ ಪೂಜೆಗಳನ್ನ ಮಾಡ್ತಾರೆ. ಅವೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಇದೆ. ಜಿಸ್ಕೋ ದೇಖ್ ಕರ್ ಮಜಾ ಆತಾ ಹೈ. ಭಕ್ತಿ ಮಾರ್ಗದ ಎಲ್ಲಾ ಪೂಜೆ ಇತ್ಯಾದಿ ನೋಡಿ ಈಗೇನಾಗ್ತದಂತೆ? ನಗು ಬರುತ್ತೆ. ನಗು ಬರುತ್ತೆ ತಾನೆ? ಭಕ್ತಿದೆಲ್ಲ ಪೂಜೆ ಅದೆಲ್ಲ ನೋಡಿದ್ರೆ ಇವಾಗ ಏನ್ ಬರುತ್ತೆ? ನಗು ಬರುತ್ತೆ. ಅದೆಲ್ಲ ಯಾವ್ದ್ರ ಯಾದ್ಗಾರಿ, ಇವ್ರು ಏನ್ ಮಾಡ್ತಿದಾರೆ, ಇದರ ಅರ್ಥ ಏನು, ಈಗ ನಮ್ಗೆ ಗೊತ್ತಾಗತ್ತೆ. ಅವ್ರು ಮಾಡೋದು ನೋಡಿದ್ರೆ ನಗು ಬರುತ್ತೆ, ಮಜಾ ಅನ್ಸುತ್ತೆ. ಹಮ್ ಆಕ್ಟರ್ಸ್ ಹೈ, ಈ ಸಮಯ ತುಮ್ಕೋ ನಾಲೆಜ್ ಮಿಲ್ತಿ. ಈ ಸಮಯದಲ್ಲಿ ನೀವೆಲ್ಲಾ ಮಕ್ಕಳಿಗೆ ನಾಲೆಜ್ ಸಿಗುತ್ತೆ. ತುಮ್ ಬಹುತ್ ಖುಷ್ ಹೋತೆ ಹೋ. ಈಗ ನೀವು ಮಕ್ಳೇನಾಗ್ತೀರಿ? ಬಹಳ ಖುಷಿ ಆಗ್ತೀರಿ. जानते हो भक्ति मार्ग का भी पार्ट है, भक्ति में भी बड़े खुश होते हैं. ಭಕ್ತಿ ಮಾರ್ಗದ್ದು ಪಾತ್ರ ಅದು, ತಪ್ಪಂತ ಹೇಳ್ತಾ ಇಲ್ಲ ಬಾಬಾ, ಅದು ಪಾತ್ರನೇ. ಭಕ್ತಿಯಲ್ಲೂ ಕೂಡ ಬಹಳ ಖುಷಿ ಆಗ್ಬಿಡ್ತಾರೆ, ಆಗ್ತಾರೆ ತಾನೆ? ಭಕ್ತಿ ಮಾಡಿದ ದಿನ ನೋಡ್ರಿ ಹೆಂಗ್ ಇರ್ತಾರ ಅವ್ರ ಭಕ್ತರು. ಬಹಳ ಚೆನ್ನಾಗ್ ಪೂಜೆ ಆಗ್ಬಿಡ್ತು ಅಂದ್ಬಿಡ್ತಾರ. ಬಹಳ ಥಳ ಹೊಡೆಯುವಂಗೆ ಎಲ್ಲಾ ಪಾತ್ರೆ ಎಲ್ಲ ಜೋಡ್ಸಿಟ್ಟು, ಬಹಳ ಚಂದ ಕಾಣುವಂಗಿಲ್ಲ ಹೂ ಎಲ್ಲ ಇಟ್ಟು, ಬ್ರಾಹ್ಮಣ ಬಂದು ಒಂದೆರಡು ಮಂತ್ರ ಹೇಳ್ಬಿಟ್ರೆ ಪೂಜೆ ಬಹಳ ಚೆನ್ನಾಗ್ ಆಗ್ಬಿಡ್ತು, ಖುಷಿ ಆಗ್ಬಿಡ್ತಾರೆ. ಪಾತ್ರ ಅದು, ಅದು ತಪ್ಪಲ್ಲ. ನಾಟಕದಲ್ಲಿ ಅದು ಪಾತ್ರ ಇದೆ. ಗುರುನೇ ಕಹಾ ಮಾಲಾ ಫೇರು. ಗುರುಗಳು ಹೇಳ್ತಾರೆ ಮಾಲೆ ಜಪಿಸ್ರಿ, ಬಸ್ ಉಸ್ ಖುಷಿ ಮೇ ಫೇರ್ತೆ ಇರತ್ತೆ. ಖುಷಿ ಆಗ್ಬಿಡುತ್ತೆ. ಗುರುಗಳು ಹೇಳಿದ್ದಾರೆ ಮಾಲೆ ಜಪಿಸಿದ್ದು. ಸಮಾಜ್ ಕುಚ್ ಬಿ ನೈ. ಯಾಕೆ ಜಪಿಸ್ಬೇಕು? ಆ ಮಣಿ ಅಂದ್ರೆ ಏನು? ಭಗವಂತನಿಗೆ ಹೂ ಯಾಕೆ ಅರ್ಪಿಸ್ತೀವಿ? ಗಂಟೆ ಯಾಕೆ ಬಾರಿಸ್ತೀವಿ? ಜಾಗಟೆ ಯಾಕೆ ಬಾರಿಸ್ತೀವಿ? ಆ ಮಂತ್ರ ಅಂದ್ರೆ ಏನು? ಮಂತ್ರದಿಂದ ಏನ್ ಸಿದ್ಧಿ ಆಗತ್ತೆ? ಮಂತ್ರದ ಅರ್ಥ ಏನು? ಪ್ರದಕ್ಷಿಣೆ ಅಂದ್ರೆ ಏನು? ಹೂ ಅಂದ್ರೆ ಏನು? ಕಾಯಿ ಅಂದ್ರೆ ಏನು? ಹಣ್ಣಂದ್ರೆ ಏನು? ಏನ್ ಗೊತ್ತವ್ರಿ? ಅಲ್ವಾ? ಏನೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲದೆ ಮಾಡ್ತಾರೆ. शिव निराकार है, उनको भला दूध पानी आदि क्यों चढ़ाते हैं? ಪರಮಾತ್ಮ ನಿರಾಕಾರ, ಅವರಿಗೆ ದೇಹನೇ ಇಲ್ಲ. ಅವರಿಗೆ ಹೂವು, ಹಾಲು, ನೀರು, ಅಭಿಷೇಕ ಯಾಕೆ ಮಾಡ್ತೀರಿ? निराकार ಅವರು. मूर्तियों को भोग लगाते, वह कोई खाते थोड़ी है.
ಮೂರ್ತಿಗಳಿಗೆ ಭೋಗವನ್ನ ಅರ್ಪಿಸ್ತಾರೆ, ನೈವೇದ್ಯ ಇಡ್ತಾರೆ. ಆ ಮೂರ್ತಿ ತಿನ್ನತ್ತೇನು? ಭಕ್ತಿ ಕಾ ಪೇಶ್ಗರಿ ಕಿತನಿ ಬಡಿ ಹೇ. ಭಕ್ತಿ ಕೂಡ ಏನಾಗ್ಬಿಟ್ಟಿದೆ ಇವಾಗ, ಪೇಶ್ಗಿರ್. ಬಹಳ ವಿಸ್ತಾರ ಆಗ್ಬಿಟ್ಟಿದೆ. ವಿಸ್ತಾರ ಅಂತ ಕೊಟ್ಟಿದ್ದಾರೆ. ಅದು ಭಕ್ತಿನೂ ಕೂಡ ಒಂದು ವ್ಯಾಪಾರ ಆಗೋಗ್ಬಿಟ್ಟಿದೆ. ಬಹಳ ದೊಡ್ಡ ವ್ಯಾಪಾರ ಇದು. ಭಕ್ತಿನ ಏನು ಬಹಳ ದೊಡ್ಡ ವ್ಯಾಪಾರ. ಈಗಂತೂ ಭಕ್ತಿ ಎಷ್ಟು ಖರ್ಚು, ಅವ್ರದ್ದು ಫೀಸ್ ಆಗ್ಬಿಟ್ಟಿದೆ. ಇಷ್ಟೇ ಕೊಡ್ಬೇಕು, ಅಷ್ಟೇ ಕೊಡ್ಬೇಕು. ಭಕ್ತಿ ಹೇ ಝಾಡ್. ಭಕ್ತಿ ಅಂದ್ರೆ ಏನು? ವೃಕ್ಷ, ವಿಸ್ತಾರ. ಗಂಟೆ ಜಾಗಟೆ ತೀರ್ಥ ದಾನ ಪುಣ್ಯ ಯಾಗ ಯಜ್ಞ ಒಂದೋ ಎರಡು. ವಿಸ್ತಾರ. ಜ್ಞಾನ ಬೀಜ. ಇಷ್ಟು ಸಂಕ್ಷಿಪ್ತ. ರಚಯಿತ ಮತ್ತು ರಚನೆಯ ಹೊರತಾಗಿ ರಚತಾ ರಚನಾಕು ಸಿವಾಯ್ ತುಮ್ ಬಚ್ಚೋಂ ಕೆ ಅವ್ರು ಕೊಯ್ ನೈ ಜಾನ್ತೆ. ರಚಯಿತನನ್ನ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನ ನೀವ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. कोई कोई बच्चे तो अपनी हड्डियां भी इस सर्विस में स्वाह करने वाले हैं. ನೋಡಿ, ಕೆಲವು ಮಕ್ಕಳಿದ್ದಾರಂತೆ ತಮ್ಮ ಮೂಳೆಯನ್ನ ಸೇವೆಗಾಗಿ ಸವಿಸುವರಿದ್ದಾರೆ, ಸ್ವಾಹ ಮಾಡ್ಬಿಡ್ತಾರೆ. ತುಮ್ಕೋ ಕೊಯ್ ಕಹತೆ ಯಾ ತುಮಾರಿ ಕಲ್ಪನಾ ಹೇ. ತಾವೇತರೆ ಹೊರಗಡೆ ಜಗತ್ತಿನ ಜನ ನಿಮ್ಗೇನ್ ಹೇಳ್ತಾರೆ? ನಿಮ್ಗೆ ಈ ಎಲ್ಲ ಜ್ಞಾನ ನಿಮ್ದೇನೆ ಹೇಳ್ತಿರಲ್ಲ, ಇದೆಲ್ಲ ನಿಮ್ ಕಲ್ಪನೆ ಅಷ್ಟೇ, ನಿಮ್ ಭ್ರಮೆ ಇದು, ನೀವೇ ಕಲ್ಪಿಸ್ಕೊಂಡು ಏನೇನೋ ಹೇಳ್ಬಿಡ್ತೀರಿ ಅಂತ. ಅರೇ ಇವತ್ತು ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಹೋತಿ ಹೇ. ಕಲ್ಪವೃಕ್ಷ ಚಿತ್ರ, ಏಣಿ ಚಿತ್ರ, ಸೃಷ್ಟಿ ಚಕ್ರ ಚಿತ್ರ ಇದು ಬರೀ ಕಲ್ಪನೆ ಅಲ್ಲ. ಈ ಜಗತ್ತಿನ ಇತಿಹಾಸ ಭೂಗೋಳ ರಿಪೀಟ್ ಆಗತ್ತೆ. ಕಲ್ಪನಾ ರಿಪೀಟ್ ತೋಡಿ ಹೋತಿ ಹೇ. ಕಲ್ಪನೆಗಳು ರಿಪೀಟ್ ಆಗಲ್ಲ, ಸೃಷ್ಟಿ ಚಕ್ರ ರಿಪೀಟ್ ಆಗತ್ತೆ. ಅಥವಾ ನಾಲೆಜ್, ಇದು ಜ್ಞಾನ. ಯಹ ನೈ ಬಾತೆ ನೈ ದುನಿಯಾ ಕೆ ಲಿಯೆ. ಇದು ಎಲ್ಲ ಹೊಸ ಮಾತುಗಳು, ಹೊಸ ಜಗತ್ತಿಗಾಗಿ. ಇದು ಭಗವಾನ್ ವಾಚ ಆಗಿದೆ, ಇದು ಕಲ್ಪನೆ ಅಲ್ಲ. ಇದೇನು? ಭಗವಾನ್ ವಾಚ. ಹೊಸ ಜಗತ್ತಿಗಾಗಿ ಹೊಸ ಜ್ಞಾನ. ನೀವು ಹೊಸಾದಿದು ಎಲ್ಲೂ ಕೇಳಿಲ್ಲ ಅಂತೇಳಿ ಇದು ಕಲ್ಪನೆ ಅಂತ ಅನ್ಬಿಡೋದಲ್ಲ. ಇದು ಭಗವಂತನೇ ಹೊಸ ಜಗತ್ತಿಗಾಗಿ ಹೇಳ್ತಿರೋದು. ಬಾಬಾ ಹೇಳ್ತಾ ಇದ್ದಾರೆ, ಭಗವಾನ್ ಭಿ ನಯ, ಉನ್ಕೆ ಮಹಾವಾಕ್ಯ ಭಿ ನಯ. ಭಗವಂತನು ಹೊಸಬನು, ಇಡೀ ಕಲ್ಪದಲ್ಲಿ ಬಂದೇ ಇಲ್ಲ ಅವ್ರು ಈ ರೀತಿ ಜ್ಞಾನ ಕೊಡ್ಲಿಕ್ಕೆ. ಮತ್ತೆ ಮಹಾವಾಕ್ಯಗಳು ಕೂಡ ಹೊಸದೇ, ಶಾಸ್ತ್ರಗಳಲ್ಲೆಲ್ಲೂ ಬರದೇ ಇಲ್ಲ. ವಾಕತೆ ಅದಕ್ಕೆ ಅವರೇನ್ ಹೇಳ್ಬಿಡ್ತಾರೆ, ಶಾಸ್ತ್ರದಲ್ಲಿ ಬರೆದಿರುವಂತ ವಾಕ್ಯ ಹೇಳ್ಬಿಡ್ತಾರೆ. ಕೃಷ್ಣ ಭಗವಾನ್ ವಾಚ್ ಅಂತ. ತುಮ್ ಕಹತೆ ಹೋ, ನೀವೇನಂತ ಹೇಳ್ತೀರಿ? ಶಿವ ಭಗವಾನ್ ವಾಚ್. ಹರೇಕ್ ಕಿ ಅಪನೆ ಅಪ್ನಿ ಬಾತೆ ಹೇ, ಏಕ್ ನ ಮಿಲೆ ದೂಸರೆ ಸೆ. ಪ್ರತಿಯೊಬ್ಬರು ತಮ್ಮ ತಾವು ಏನ್ ತಿಳ್ಕೊಂಡಿರ್ತಾರ ಆ ಭಾಷೆನೆ ಮಾತಾಡ್ತಾರೆ. ಆದ್ರೆ ಎಲ್ಲರದು ಒಂದೇ ಆಗ್ಬೇಕಲ್ಲ. ಭಕ್ತಿ ವೆರೈಟಿ ಇದೆ. ಅವರೆಲ್ಲರೂ ಸೇರಿ ಒಂದೇ ಹೇಳ್ಬೋದಲ್ಲ, ಹೇಳಲ್ಲ. ಅದ್ರಲ್ಲೂ ಭಿನ್ನತೆಗಳಿದ್ದಾವೆ. ಒಬ್ಬೊಬ್ರು ಒಂದೊಂದು ಸಮಯ ಇಡ್ತಾರೆ, ಒಬ್ಬೊಬ್ರು ಒಂದೊಂದು ಶಾಸ್ತ್ರ ಇದೆ. ಒಬ್ಬರ ಮಾತು ಇನ್ನೊಬ್ಬರಿಗೆ ಹೋಲೋದಿಲ್ಲ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಯಹೇ ಪಢಾಯಿ. ಆದ್ರೆ ಇದು ಶಿಕ್ಷಣ ಯಾವಾಗ್ಲೂ ಎಲ್ಲಿ ಓದ್ತಾರೆ? ಸ್ಕೂಲ್ ಮೇ ಪಡ್ತೆ ಹೋಗಿ, ಶಾಲೆಯಲ್ಲಿ ಓದ್ತಾರೆ. ನೀವು ಶಾಲೆಯಲ್ಲಿ ಓದ್ತಿದ್ರಿ. ಶಾಲೆಯಲ್ಲಿ ಕಲ್ಪನೆಯ ಯಾವುದೇ ಮಾತು ಇರೋದೇ ಇಲ್ಲ. ಬಾಬಾ ಆಗಿದ್ದಾರೆ ಜ್ಞಾನದ ಸಾಗರ, ನಾಲೆಜ್ಫುಲ್. ಜಬ್ಕಿ ಋಷಿ ಮುನಿ ಬಿ ಕಹತೆ ಹಮ್ ರಚತಾ ರಚನಾಕು ನೈ ಜಾನ್ತೆ. ಈ ನಾಲೆಜ್ ಬಗ್ಗೆ ಋಷಿ ಮುನಿಗಳು ಏನ್ ಹೇಳ್ಬಿಟ್ರು? ರಚಯಿತಾನ ಬಗ್ಗೆ, ರಚನೆಯ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ರು. ಉನೋಕು ಈ ನಾಲೆಜ್ ಕಾಸೆ ಮಿಲೆ. ಪಾಪ ಋಷಿ ಮುನಿಗಳಿಗೆ ಈ ನಾಲೆಜ್ ಎಲ್ಲಿಂದ ಸಿಗ್ಬೇಕು? ಬಾಬಾ ಹೇಳ್ತಾರೆ, ಆದಿ ಸನಾತನ ದೇವಿ ದೇವತಾ ಹಿ ನಹಿ ಜಾನ್ತೆ. ದೇವಿ ದೇವತೆಗಳಿಗೆ ಗೊತ್ತಿರ್ಲಿಲ್ಲ ಈ ನಾಲೆಜು. ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು? ಯಾರಿಗೆ? ಋಷಿ ಮುನಿ. ದೇವತೆಗಳಿಗೆ ಗೊತ್ತಿರ್ಲಿಲ್ಲ, ಇನ್ನು ಋಷಿ ಮುನಿಗಳಿಗೆ ಹೆಂಗ್ ಗೊತ್ತಾಗ್ಬೇಕು? ಜಿನೋನೆ ಜಾನ ಉನೋನೆ ಪದ ಪಾಯ. ಯಾರು ತಿಳ್ಕೊಳ್ತಾರ ಅವ್ರಿಗೆ ಪದವಿ ಸಿಕ್ಬಿಡ್ತು. फिर जब ಸಂಗಮೇಗ ತಬ್ ಬಾಬಾ ಕರ್ ಸಮझाएंगे. ಯಾವಾಗ ಮತ್ತೆ ಸಂಗಮೇಗ ಬರುತ್ತೋ ಅವಾಗ ಬಾಬಾ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನಯ ಬಾತೋಮೆ, ಹೊಸಬರು ಈ ಮಾತುಗಳನ್ನ ಹೊಸದಾಗಿ ಜ್ಞಾನಕ್ಕೆ ಬಂದ್ರೆ ಅವ್ರು ಈ ಮಾತುಗಳಲ್ಲಿ ಗೊಂದಲ ಪಡ್ತಾರೆ. ಕತೆ ಬಸ್ ತುಮ್ ಇತನೇ ತೋಡಿ ರೈಟ್ ಹೋ, ಬಾಕಿ ಸಬ್ ಝೂಟೆ. ಅವ್ರಿಗೆ ಏನ್ ಅನ್ಸುತ್ತಂದ್ರೆ, ಜಗತ್ತಲ್ಲಿ ಇಷ್ಟು ಜನ ಇದ್ದಾರೆ, ಅವರೆಲ್ಲ ಸುಳ್ಳು, ನೀವಷ್ಟೇ ಸತ್ಯನಾ?
ನಿಮ್ದಷ್ಟೇ ಸತ್ಯನ ಹೇಳ್ತಾರ ಅವ್ರು. ಪಾಪ ಗೊತ್ತಿಲ್ಲಲ್ಲ ಹೇಳ್ತಾರೆ, ಕಲ್ಪನೆ ಅಂತ ಅನ್ಕೊಂಡಿದ್ದಾರೆ, ನಮ್ದೇನೋ ಒಂದು ಭ್ರಮೆಯಲ್ಲಿ ಇವ್ರು ತೇಲಾಡ್ತಾ ಇದ್ದಾನೆ ಅಂತಾರೆ. ತುಮ್ ಸಮझाते हो गीता जो माई बाप है उसे खंडन कर दिया. ಮತ್ತೆ ನೀವೇನ್ ಹೇಳ್ತೀರಿ, ಗೀತೆ ಮಾಯ್ ಬಾಪ್ ಆದ್ರೆ ನೀವು ಮಕ್ಕಳು ಅವ್ರಿಗೆ ಹೇಳ್ತೀರಿ, ನಿಮ್ಮ ಭಗವದ್ಗೀತೆ ಅಂತ ನೀವು ಯಾವ್ದಕ್ಕೆ ಗೀತೆ ಹೇಳ್ತಿರೋ ಅದು ಇಡೀ ಜಗತ್ತಿನ ಎಲ್ಲಾ ಶಾಸ್ತ್ರಗಳಿಗೆ ತಂದೆ ತಾಯಿ, ಅದನ್ನೇ ಖಂಡನ ಮಾಡ್ಬಿಟ್ಟಿದ್ದಾರೆ. ನೀವು ಮಾಡಿದಿರಲ್ಲ, ಮಾಡ್ಬಿಟ್ಟಿದ್ದಾರೆ, ಖಂಡನ ಆಗೋಗ್ಬಿಟ್ಟಿದೆ, ತಪ್ಪಾಗ್ಬಿಟ್ಟಿದೆ ಅದರಲ್ಲಿ. ಬಾಕಿ ಸಬ್ ತೋ ರಚನಾ, ಈ ನೋಡಿದ ಎಲ್ಲ ಶಾಸ್ತ್ರಗಳು ಗೀತೆಯ ರಚನೆಗಳು. ಉನ್ಸೆ ವರ್ಷ ಮೇಲನ ಸಕೆ, ಭಗವದ್ಗೀತೆಯಿಂದ ಮಾತ್ರ, ಸತ್ಯ ಭಗವದ್ಗೀತೆಯಿಂದ ಮಾತ್ರ ಪ್ರಾಪ್ತಿ ಆಸ್ತಿ, ಯಾಕೆಂದ್ರೆ ಅದೇ ತಂದೆ ತಾಯಿ. ಈ ನೋಡಿದ ಶಾಸ್ತ್ರಗಳೆಲ್ಲ ಗೀತೆಯ ಮರಿಗಳು, ಮಕ್ಕಳು. ಆ ಶಾಸ್ತ್ರ ಗೀತೆಯನ್ನ ಬಿಟ್ರೆ ಬೇರೆ ಯಾವುದೇ ಶಾಸ್ತ್ರಗಳಿಂದ ಆಸ್ತಿ ಸಿಗ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಯಾವ್ದ್ರಿಂದ ಆಸ್ತಿ ಸಿಗತ್ತೆ? ಕೇವಲ ಗೀತೆಯಿಂದ ಮಾತ್ರ. ವೇದೋ ಶಾಸ್ತ್ರ ಮೇ ರಚಯಿತಾ ರಚನಾ ಕಿ ನಾಲೆಜ್ ಹೋ ನ ಸಕೆ. ನೋಡಿ, ವೇದ ಶಾಸ್ತ್ರ ಪುರಾಣ ಇತ್ಯಾದಿ ಪುಸ್ತಕಗಳಲ್ಲಿ ರಚಯಿತನ ಬಗ್ಗೆ, ರಚನೆಯ ಬಗ್ಗೆ ನಾಲೆಜ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಅವರಿಗೆ ತಿಳಿಸ್ರಿ, ವೇದೋ ಸೇ ಕೌನ್ ಸಾ ಧರ್ಮ ಸ್ಥಾಪನಾ ಹುವಾ. ಅವ್ರಿಗೆ ಕೇಳ್ರಿ, ವೇದಗಳಿಂದ ಯಾವ ಧರ್ಮ ಸ್ಥಾಪನೆ ಆಯ್ತು? ಧರ್ಮ ತೋ ಹೈ ಹಿ ಚಾರ್, ಧರ್ಮಗಳು 4 ತಾನೆ. ಹರೇಕ ಧರ್ಮಕ್ಕ ಧರ್ಮಶಾಸ್ತ್ರ ಏಕಿ ಹೋತಾ. ಪ್ರತಿಯೊಂದು ಧರ್ಮಕ್ಕೂ ಶಾಸ್ತ್ರ ಒಂದೇ ಇರುತ್ತೆ, ಒಂದೇ ಶಾಸ್ತ್ರ ಇರುತ್ತೆ ತಾನೆ. ಪ್ರತಿಯೊಂದು ಧರ್ಮನ ಒಂದೇ ಶಾಸ್ತ್ರಗಳಿಂದ ತಯಾರಾಗಿದೆ. ಹಾಗಾದ್ರೆ ವೇದದಿಂದ ಯಾವ ಧರ್ಮ ಸ್ಥಾಪನೆ ಆಯ್ತು? ಆಗಿದೆಯಾ ಯಾವ್ದಾದ್ರು ಧರ್ಮ? ಯಾವುದು ಆಗಿಲ್ಲ. ಬಾಬ ಬ್ರಾಹ್ಮಣ ಕುಲ ಸ್ಥಾಪನಾ ಕರ್ತೆ ಹೇ. ಬಾಬಾ ಬ್ರಾಹ್ಮಣ ಕುಲವನ್ನ ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣರೇ ನಂತರ ಸೂರ್ಯವಂಶಿ ಚಂದ್ರವಂಶಿ ಕುಲದ ಪದವಿಯನ್ನ ಪಡ್ಕೊಳ್ತಾರೆ. ಬಾಪ್ ಆಕರ್ ತುಮಕೋ ಸಮ್ಮುಖ ಸಮझाते ಹೇ ಇಸ್ ರಥ ದ್ವಾರ. ಬಾಬಾ ಬಂದು ನಾವು ಮಕ್ಕಳಿಗೆ ಸಮ್ಮುಖದಲ್ಲಿ ಈ ರಥದ ಮೂಲಕ, ಬ್ರಹ್ಮ ಬಾಬಾರವರ ಶರೀರದ ಮೂಲಕ ತಿಳಿಸ್ತಾರೆ. ಶರೀರ ಅಂತೂ, ರಥ ಅಂತೂ ಅವಶ್ಯವಾಗಿ ಭಗವಂತನಿಗೆ ಬೇಕು ತಾನೆ. ಅದಕ್ಕಾಗಿ ಅಲ್ಲಿ ಭಗವಂತ ಅಂದ ಕೂಡ ಯಾರನ್ನ ತೋರಿಸಿದ್ರು? ಕೃಷ್ಣನನ್ನ ಸಾರಥಿ ಆಗಿ ರಥದ ಮೇಲೆ ಕುಳಿತಿರುವುದನ್ನ ತೋರಿಸ್ತಾರೆ. ಆತ್ಮ ತೋ ಹೇ ನಿರಾಕಾರ, ಆತ್ಮ ಅಂತೂ ನಿರಾಕಾರ. ಉನ್ಕೋ ಸಾಕಾರ ಶರೀರ ಮಿಲ್ತಾ ಹೇ, ಆತ್ಮಕ್ಕೆ ಸಾಕಾರ ಶರೀರ ಸಿಗತ್ತೆ. ಆತ್ಮ ಅಂದ್ರೆ ಏನು ಅದನ್ನು ಕೂಡ ತಿಳ್ಕೊಂಡಿಲ್ಲ. ಅಂದ್ಮೇಲೆ ತಂದೆನ ಹೇಗ್ ತಿಳ್ಕೊಳಿಕ್ಕೆ ಸಾಧ್ಯ? ರೈಟ್ ಮಾತುಗಳನ್ನ ತಂದೆನೇ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಕಿ ಸಭೆ ಇನ್ನುಳಿದೆಲ್ಲ ಹಾಗಾದ್ರೆ ಏನು? ಅನ್ರೈಟ್. ಬಾಬಾ ಬಿಟ್ರೆ ಇನ್ನುಳಿದೆಲ್ಲವೂ ಅಸತ್ಯ. ಹಾಗಾಗಿ ಅಸತ್ಯವನ್ನ ಕೇಳುವುದರಿಂದ ಯಾವ ಲಾಭನೂ ಇಲ್ಲ. ಮಾಲಾ ಕಿಸ್ಕಿ ಸೆ ಮರ್ತೆ ಹೇ. ಯಾರ ಮಾಲೆಯನ್ನ ಸ್ಮರಣೆ ಮಾಡೋದು? ಕುಚ್ ಪತಾ ನಹಿ, ಅದು ಗೊತ್ತಿಲ್ಲ. ಯಾರ ಮಾಲೆ ಅಂದ್ರೆ ಏನು, ಮಣಿಯನ್ನ ಯಾಕೆ ನಾವು ಜಪಿಸ್ತಾ ಇದ್ದೀವಿ, ಇದು ಕೂಡ ಅವರಿಗೆ ಗೊತ್ತಿಲ್ಲ. ತಂದೆಯನ್ನು ಕೂಡ ತಿಳ್ಕೊಂಡಿಲ್ಲ. ಬಾಬಾ ಖುದ್ ಬಂದು ತನ್ನ ಪರಿಚಯವನ್ನ ಕೊಡ್ತಾರೆ. ಜ್ಞಾನದಿಂದ ಸದ್ಗತಿ ಆಗತ್ತೆ. ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ಭಕ್ತಿ ಇರುತ್ತೆ. ಭಕ್ತಿ ಶುರು ಆಗತ್ತೆ ರಾವಣ ರಾಜ್ಯದಿಂದ. ಭಕ್ತಿಯಿಂದ ಏನಾಯ್ತು? ಮೆಟ್ಟಿಲನ್ನ ಇಳಿದು ತಮೋ ಪ್ರಧಾನ ಆಗ್ಬಿಟ್ವಿ. ಬಾಬಾ ಹೇಳ್ತಾರೆ, ಈ ರೀತಿ ಭಕ್ತಿ ಮಾರ್ಗದಲ್ಲಿ ಯಾರ ಆಕ್ಯುಪೇಷನ್, ಯಾರು ಭಕ್ತಿ ಮಾಡ್ತಾರ ಅವರ ಬಯೋಗ್ರಫಿಯನ್ನು ಕೂಡ ತಿಳ್ಕೊಂಡಿಲ್ಲ. ಅವ್ರು ಯಾರು, ಏನು ಅವ್ರ ಕರ್ತವ್ಯ ಏನು, ಅವ್ರ ಜೀವನ ಚರಿತ್ರೆ ಏನು ಅಂತಾನು ತಿಳ್ಕೊಂಡಿಲ್ಲ. ಭಗವಂತನನ್ನ ಎಷ್ಟು ಪೂಜೆ ಮಾಡ್ತಾರೆ, ಆದ್ರೆ ಅವ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಬಾಪ್ ಸಮझाते. ಹಾಗಾಗಿ ಬಾಬಾ ಹೇಳ್ತಾರೆ, ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳಲು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ರಿ. ಇದರಲ್ಲಿಯೇ ಪರಿಶ್ರಮ ಇದೆ. ಅಗರ್ ಕಿಸ್ಕಿ ಬುದ್ಧಿ ಮೋಟಿ ಹೇ ತೋ ಮೋಟಿ ಬುದ್ಧಿ ಸೆ ಯಾದ್ ಕರೆ, ಪರಂತು ಯಾದ್ ಏಕ್ ಕೋ ಹಿ ಕರೆ. ನನಗೆ ಜ್ಞಾನ ಏನು ಇಲ್ಲ, ನನ್ ಬುದ್ಧಿ ಮೋಟಾ ಬುದ್ಧಿ ಇದೆ, ನನ್ಗೇನು ಅರ್ಥ ಆಗೋದಿಲ್ಲ, ನೆನ್ಪಾಗೋದಿಲ್ಲ, ಜ್ಞಾನ ನೆನ್ಪಾಗಲ್ಲ, ಆಮೇಲೆ ನನಗೆ ರಿಪೀಟ್ ಮಾಡ್ಲಿಕ್ಕಾಗಲ್ಲ, ನಂದು ಮೋಟಾ ಬುದ್ಧಿ ಅಂತಿದ್ರೆ ಬಾಬಾ ಹೇಳ್ತಾರೆ, ಏನೂ ಪರವಾಗಿಲ್ಲ, ಮೋಟಾ ಬುದ್ಧಿ ಪರವಾಗಿಲ್ಲ. ಮೋಟಾ ಬುದ್ಧಿ ಇದ್ರೂ ನೀವು ತಂದೆಯನ್ನ ನೆನಪು ಮಾಡ್ರಿ, ಆದ್ರೆ ಒಬ್ಬ ತಂದೆಯನ್ನ ನೆನಪು ಮಾಡ್ರಿ. ಜ್ಞಾನ ಏನೋ ನೆನ್ಪು ಉಳ್ಕೊಳ್ಳಿಲ್ಲ ಅಂದ್ರೂ ಏನ್ ಮಾಡ್ರಿ? ಒಬ್ಬ ತಂದೆಯನ್ನೇ ನೆನಪು ಮಾಡ್ರಿ. ಇಷ್ಟು ಮಾಡ್ರಿ ಅಂತಾರೆ ಬಾಬಾ. ಯಾಕೆಂದ್ರೆ ಎಲ್ಲ ಇರೋದು ನೆನಪಲ್ಲಿ ತಾನೆ. ನೆನಪೇ ಮುಖ್ಯ ತಾನೆ. ಜ್ಞಾನ ಹೇಳೋದು ಏನು?
ಬಾಬಾನೇ ನೆನ್ಪು ಮಾಡ್ರಿ ಅಂತ ಹೇಳುತ್ತೆ. ನಿಮ್ ಬುದ್ಧಿ ಮೋಟ ಇದ್ರೆ, ಏನೋ ಜ್ಞಾನ ನಂಗೆ ನೆನ್ಪೇ ಇರಲ್ಲ ಅಂದ್ರೆ ಪರವಾಗಿಲ್ಲ, ಒಬ್ಬ ತಂದೆನೆ ನೆನ್ಪು ಮಾಡಿ. ಗಾಯನ ಇದೆ, ಬಾಬಾ ನೀವು ಬಂದ್ರೆ ನಿಮ್ಮ ಜೊತೆಗೆ ನಾನು ಬುದ್ಧಿ ಯೋಗವನ್ನ ಜೋಡಿಸ್ತೇನೆ. ಭಕ್ತಿಯಲ್ಲಿ ನಾವು ಈ ರೀತಿ ಹೇಳ್ಕೊಂಡಿದ್ದೇವೆ. ಈಗ ಬಾಬಾ ಬಂದ್ಬಿಟ್ಟಿದ್ದಾರೆ. ತುಮ್ ಸಬ್ ಕಿಸ್ಸೆ ಮಿಲ್ಲ ಆಯೆ ಹೋ, ನೀವೆಲ್ಲ ಯಾರನ್ನ ಮಿಲ್ಲ ಮಾಡ್ಲಿಕ್ ಬಂದಿದ್ದೀರಿ? ಯಾರನ್ನ ಮಿಲ್ಲ ಮಾಡ್ಲಿಕ್ ಬಂದಿದ್ದೀರಿ? ಜೋ ಪ್ರಾಣ್ ದಾನ್ ದೇತೆ ಹೇ, ಯಾರ ಹತ್ರ ಬಂದಿದ್ದೀರಿ? ಯಾರು ನಮಗೆ ಪ್ರಾಣ ದಾನ ಮಾಡ್ತಾರೋ ಅವರನ್ನ ಮಿಲ್ಲ ಮಾಡ್ಲಿಕ್ ಬಂದಿದ್ದೀವಿ. ಆತ್ಮಕ್ಕೆ ಬಾಬಾ ಅಮರ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಅಂದ್ರೆ ಪ್ರಾಣ ಕೊಡ್ತಾರೆ ತಾನೆ ಬಾಬಾ. ದೀರ್ಘಾಯಸ್ಸು, ಅಲ್ಲಿ ಸಾವನ್ನೋದೇ ಇರುವುದಿಲ್ಲ. ಅದಕ್ಕೆ ಬಾಬಾರಿಗೆ ಪ್ರಾಣದಾತ, ಪ್ರಾಣ ದಾನ ಕೊಡೋರು ಅಂತ ಹೇಳ್ತಾರೆ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಕಾಲ್ ಪರ್ ಜೀತ ಪೆಹನಾತಾ ಹೂ, ಮಕ್ಕಳೇ ನಿಮ್ಗೆ ಕಾಲದ ಮೇಲೆ ಜಯ ಕೊಡಿಸ್ತೇನೆ, ನಿಮ್ಮನ್ನ ಅಮರ ಲೋಕ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತೋರಿಸ್ತಾರೆ ತಾನೆ ಅಮರ ಕಥೆಯನ್ನ. ಪಾರ್ವತಿಗೆ ಅಮರನಾಥ ತಿಳಿಸಿದ, ಅಮರನಾಥದಲ್ಲಿ ಹೇಳ್ತಾರಲ್ಲಿ ಪಾರ್ವತಿಗೆ ಅಮರನಾಥ ಅಮರ ಕಥೆ ಹೇಳಿದ. ಅಬ್ ಅಮರನಾಥ್ ಯಾರು? ಏಕ್ ಹಿ ಹೈ ಶಿವ ಬಾಬಾ. ಹಿಮಾಲಯ ಪಹಾಡ್ ಪರ್ ಬೈಟ್ ತೋಡಿ ಕಥಾ ಸುನಾಯಂಗೆ, ಹಿಮಾಲಯ ಪರ್ವತದ ಮೇಲೆ ಕುತ್ಕೊಂಡು ಕತೆ ಹೇಳ್ತಾನೇನು. ಭಕ್ತಿ ಮಾರ್ಗಕ್ಕೆ ಹರ್ ಬಾತ್ ಮೇ ವಂಡರ್ ಲಗ್ತಾ ಹೈ. ಭಕ್ತಿ ಮಾರ್ಗದವ್ರದ್ದು ಕಮಾಲೆ, ಎಷ್ಟು ವಂಡರ್ ಮಾಡಿ ಎಂತೆಂತ ಕಥೆಗೆ ಬರೆದ್ಬಿಟ್ರು ಅವರು. ಪ್ರತಿಯೊಂದು ಮಾತು ಏನನ್ಸುತ್ತೆ, ಎಷ್ಟು ವಂಡರ್ ಅನ್ಸುತ್ತೆ. ಇದು ಆಶ್ಚರ್ಯ ತಾನೆ. ಹಿಮಾಲಯ ಪರ್ವತ, ಅಲ್ಲ ಒಬ್ರು ಇರ್ಲಿಕ್ ಸಾಧ್ಯ ಇಲ್ಲ. ಅಲ್ಲಿ ಕುತ್ಕೊಂಡು ಪಾರ್ವತಿಗೆ ಕತೆ ಹೇಳ್ತಾನೆ. ಅದು ಒಬ್ಬಳೇ ಪಾರ್ವತಿಗೆ ಏನ್ ಹೇಳು ಉದ್ದೇಶ? ಇದೆಲ್ಲ ಬಹಳ ಆಶ್ಚರ್ಯ ಅನ್ಸುತ್ತೆ, ನಂಬಲಿಕ್ಕೆ ಸಾಧ್ಯ ಆಗದೆ ಇರುವಂತದ್ದು. ಅಚ್ಚಾ मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ, योग बल से कर्मेंद्रिय जीत बन संपूर्ण पवित्र बनना है. ಯೋಗದ ಬಲದಿಂದ ಕರ್ಮೇಂದ್ರಿಯ ಜೀತರಾಗಿ ಸಂಪೂರ್ಣ ಪವಿತ್ರ ಆಗಬೇಕು. ಈ ಸ್ಥಿತಿಯನ್ನು ಪಡೆಯಲು ತಮ್ಮನ್ನು ತಾವು ಪರಿಶೀಲಿಸುತ್ತಿರಬೇಕು. ಎರಡನೇ ಪಾಯಿಂಟ್, ಸದಾ ಬುದ್ಧಿಯಲ್ಲಿ ನೆನಪಿರಬೇಕು, ನಾವೇ ಬ್ರಾಹ್ಮಣ ಸೋ ದೇವತಾ ಆಗಿದ್ದೆವು, ಈಗ ಪುನಃ ದೇವತಾ ಆಗಲು ಬಂದಿದ್ದೇವೆ. ನಾವೇ ಬ್ರಾಹ್ಮಣ ಸೋ ದೇವತಾ ಇದ್ವಿ, ಈಗ ಪುನಃ ದೇವತೆ ಆಗಲು ಬಂದಿದ್ದೇವೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಪಾಪ ಮತ್ತು ಪುಣ್ಯವನ್ನು ತಿಳಿದು ವ್ಯವಹಾರವನ್ನು ಮಾಡಬೇಕು. ವರದಾನ, ಸರ್ವಶಕ್ತಿಗಳನ್ನು ಸಹಯೋಗಿಯಾಗಿ ಮಾಡಿಕೊಂಡು ಪ್ರತ್ಯಕ್ಷತೆಯ ಪರದೆಯನ್ನು ತೆರೆಯುವ, ಸರ್ವಶಕ್ತಿಗಳನ್ನು ಸಹಯೋಗಿ ಮಾಡಿಕೊಂಡು ಪ್ರತ್ಯಕ್ಷತೆಯ ಪರದೆಯನ್ನು ತೆರೆಯುವ ಸತ್ಯ ಸೇವಾಧಾರಿ ಆಗಿರಿ.
ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾರೆ, ಪ್ರತ್ಯಕ್ಷತೆ ಪರದೆ ಯಾವಾಗ ತೆರೆಯುತ್ತೆ ಅಂದ್ರೆ ಅಂದ್ರೆ ಬಾಬಾ ಪ್ರತ್ಯಕ್ಷತೆ ಯಾವಾಗ ಆಗತ್ತೆ ಅಂದ್ರೆ ಯಾವಾಗ ಎಲ್ಲ ಶಕ್ತಿ ಉಳ್ಳವರು ಸೇರಿ ಹೇಳ್ತಾರೆ ಏನಂತ, ಶ್ರೇಷ್ಠ ಶಕ್ತಿ ಈಶ್ವರೀಯ ಶಕ್ತಿ ಆಧ್ಯಾತ್ಮಿಕ ಶಕ್ತಿಯಾಗಿದೆ, ಅದೇ ಒಂದು ಪರಮಾತ್ಮನ ಶಕ್ತಿಯಾಗಿದೆ. ಈ ಜಗತ್ತಲ್ಲಿ ಯಾವುದಾದ್ರೂ ಶ್ರೇಷ್ಠ ಶಕ್ತಿ ಈಶ್ವರೀಯ ಶಕ್ತಿ ಆಧ್ಯಾತ್ಮಿಕ ಶಕ್ತಿ ಇದ್ರೆ ಅದು ಕೇವಲ ಒಬ್ಬ ಪರಮಾತ್ಮನ ಶಕ್ತಿ ಅಂತ. ಎಲ್ಲಾ ಶಕ್ತಿಯವರು ಯಾವ ಶಕ್ತಿ ಇದೆ? ಯಾವ ಶಕ್ತಿ ಇದೆ? ರಾಜಕೀಯ ಶಕ್ತಿ, ವಿಜ್ಞಾನದ ಶಕ್ತಿ, ಆ ಧಾರ್ಮಿಕ ಶಕ್ತಿ, ಹೀಗೆಲ್ಲಾ ಸತ್ತ ಎಲ್ಲಾ ಶಕ್ತಿಗಳಿದ್ದಾವೆ ತಾನೆ. ಅವರೆಲ್ಲರೂ ಸೇರಿ ಒಟ್ಟಿಗೆ ಯಾವಾಗ ಹೇಳ್ತಾರಲ್ಲ ಅವಾಗ ಪ್ರತ್ಯಕ್ಷತೆ ಆಗತ್ತೆ. ಎಲ್ಲರೂ ಒಂದೇ ಸ್ಟೇಜ್ ಅಲ್ಲಿ ಒಟ್ಟಿಗೆ ಇಂಥ ಸ್ನೇಹ ಮಿಲನ ಆಗಬೇಕು. ಇದಕ್ಕಾಗಿ ಸಲ್ಪಟ್ಟು ಸಮೀಪ ಬರಬೇಕು, ಸಹಯೋಗಿಗಳಾಗಬೇಕು. ಈ ಸ್ನೇಹದ ಚುಂಬಕ ಯಾ ಸ್ನೇಹ ಈ ಸ್ನೇಹ ಅನ್ನೋದೇನು मैग्नेट आಗಿದೆ, जो सब साथ संगठित रूप में बाबा की स्टेज पर पहुंचेंगे. ಈ ಸ್ನೇಹದ ಮ್ಯಾಗ್ನೆಟ್ ಇಂದ ಎಲ್ಲಾ ಶಕ್ತಿಯರು ಒಟ್ಟಿಗೆ ಬಂದು ಸಂಘಟಿತ ರೂಪದಲ್ಲಿ ತಂದೆ ಸ್ಟೇಜ್ಗೆ ಬಂದು ತಲುಪುತ್ತಾರೆ. तो अब अंतिम प्रत्यक्षता के हीरो पार्ट में निमित्त बनने की सेवा करो. ಈಗ ಈ ಅಂತಿಮ ಪ್ರತ್ಯಕ್ಷತೆಯ ಹೀರೋ ಪಾರ್ಟ್ ಮೇ ನಿಮಿತ್ತ ಬನ್ನೇಕಿ, ಹೀರೋ ಆಗುವಂತ ಪಾತ್ರದಲ್ಲಿ ನಿಮಿತ್ತರಾಗುವಂತ ಸೇವೆಯನ್ನ ಮಾಡಿದಾಗ ಯಾರು ನೀವು? ಅವರೇ ಸತ್ಯ ಸೇವಾಧಾರಿಗಳು. ಸ್ಲೋಗನ್, सेवा द्वारा सर्व की दुआएं प्राप्त करना या आगे बढ़ने की लिफ्ट है. ಸೇವೆ ಮೂಲಕ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಇದು ಮುಂದುವರಿಯುವಂಥ ಲಿಫ್ಟ್ ಆಗಿದೆ. ಸೇವೆ ಮೂಲಕ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಇದು ಮುಂದುವರಿಯುವಂತ ಲಿಫ್ಟ್ ಆಗಿದೆ. ಅಚ್ಚ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ಸಬ್ಜೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಬಂದು ನಮ್ಮನ್ನು ಪವಿತ್ರರಿಂದ ಪಾವನನ್ನಾಗಿ ಮಾಡುತ್ತಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ತಿಳಿಸಿದ್ದಾರೆ, ಬಾಬಾ ಯೋಗದ ಜ್ಞಾನ ಮತ್ತು 84 ಚಕ್ರದ ಜ್ಞಾನವನ್ನ ಹೇಳ್ತಿದ್ದಾರೆ ಅಂತ